13 ಜನ ಮಕ್ಕಳು ಆಟ ಆಡ್ಕೊಂಡು ಒಂದು ದಟ್ಟವಾದ ಗುಹೆ ಒಳಗಡೆಗೆನೆ ಬರ್ತಾರೆ. ಬಟ್ ಆದ್ರೆ ನಾವು ಎಂತ ಅಪಾಯಕ್ಕೆ ಸಿಕ್ಕಾಕೊಳ್ತಾ ಇದೀವಿ ಅಂತ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಅಂಡ್ ಅದೇ ರೀತಿ ಆ ಮಕ್ಕಳು ಗುಹೆ ಒಳಗಡೆಗೆ ಹೋಗಿ 1 ದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ. ಇದೇ ರೀತಿ ಟೋಟಲ್ ಆಗಿ 15ಕ್ಕಿಂತ ಹೆಚ್ಚು ದಿನಗಳಾಗಿ ಮಕ್ಕಳು ಕಾಣೆಯಾಗ್ಬಿಡೋದ್ರಿಂದ ಅವರ ಪೇರೆಂಟ್ಸ್ ಗಳು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ದೊಡ್ಡ ದೊಡ್ಡ ಸ್ಕ್ವಾಡ್ ಅನ್ನ ಕರೆಸ್ತಾರೆ. ಹಾಗಿದ್ರೆ ಆ ಗುಹೆಯಲ್ಲಿ ಅಂತದ್ದು ಏನಿದೆ? ಆ ರೀತಿ ಒಳಗಡೆ ಹೋದ ಮಕ್ಕಳ ಕತೆ ಏನಾಯ್ತು? ನಂತರ ರೆಸ್ಕ್ಯೂ ಟೀಮ್ ಅವರು ಬಂದು ಸರ್ಚ್ ಅನ್ನ ಮಾಡಿ ಅವರು ಹಿಂತಿರುಗಿ ವಾಪಸ್ ಬರ್ತಾರಾ, ಅಥವಾ ಅವರು ಕೂಡ ಅದೇ ಗುಹೆ ಒಳಗಡೆ ಕಾಣೆಯಾಗ್ಬಿಡ್ತಾರ ಅನ್ನುವ ಒಂದು ಸೂಪರ್ ಅಡ್ವೆಂಚರ್ ಥ್ರಿಲ್ಲರ್ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು 13 ಲೈಫ್ಸ್ ಅಂತ. ಸೊ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರ್ತಾ ಇದೆ. ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡ ಮಾಡದೆ ಇವತ್ತಿನ ಮೂವಿಯ ಮಾಯ ಲೋಕಕ್ಕೇನೆ ಬಂದ್ಬಿಡೋಣ. ಇವತ್ತಿನ ನಮ್ಮ ಸ್ಟೋರಿ ಶುರುವಾಗೋದು ಥೈಲ್ಯಾಂಡ್ ನ ಬ್ಯಾಂಗ್ಚಾಂಗ್ ಅನ್ನುವ ಒಂದು ಹಳ್ಳಿಯಿಂದ. ಅಂಡ್ ಇದೇ ಹಳ್ಳಿಯಲ್ಲಿ ಒಂದಷ್ಟು ಮಕ್ಕಳು ಫುಟ್ಬಾಲ್ ಆಡೋದನ್ನ ತೋರಿಸ್ತಾರೆ. ಅದು ಅಲ್ಲದೆ ಈ ಮಕ್ಕಳಲ್ಲಿ ಇವತ್ತು ಒಬ್ಬನ ಬರ್ಡೇ ಇರುತ್ತೆ. ಸೊ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಅನ್ನ ಮಾಡೋಣ ಅನ್ನೋದಾಗಿನೇ ಡಿಸೈಡ್ ಆಗ್ತಾರೆ. ನಮ್ಗೂ ಕೂಡ ನಮ್ಮ ಊರಲ್ಲಿ ಯಾವ್ದಾದ್ರು ಬೆಟ್ಟ ಗುಡ್ಡಗಳು ಇದ್ರೆ ಚಿಕ್ಕ ವಯಸ್ಸಲ್ಲಿ ಆ ಬೆಟ್ಟಕ್ಕೆ ಹೋಗ್ಲೇಬೇಕು ಅನ್ನೋದಾಗಿ ಒಂದು ಹಠ ಇರುತ್ತೆ ಅಲ್ವಾ? ಸೊ ಅದೇ ರೀತಿ ಮಕ್ಕಳೆಲ್ಲರೂ ಸೇರ್ಕೊಂಡು ಒಂದು ಗುಹೆ ಒಳಗಡೆಗೆ ಹೋಗಿ ಅಲ್ಲಿ ಬರ್ಡೇಯನ್ನ ಸೆಲೆಬ್ರೇಟ್ ಮಾಡೋಣ ಅನ್ನೋದಾಗಿನೇ ಡಿಸೈಡ್ ಆಗ್ತಾರೆ. ಅಷ್ಟೇ ಅಲ್ಲದೆ ಈ ಮಕ್ಕಳ ಜೊತೆ ಇವರ ಕೋಚ್ ಕೂಡ ಹೋಗೋದಿಕ್ಕೆ ರೆಡಿ ಆಗಿದ್ದಾರೆ. ಇನ್ನೊಂದ್ ಕಡೆ ಇವರ ಹಳ್ಳಿಯಲ್ಲಿ ನೋಡಿದ್ರೆ ಎಲ್ಲ ಜನಗಳು ಸೇರ್ಕೊಂಡು ಈ ಹುಡುಗನ ಬರ್ಡೇ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡೋದಿಕ್ಕಾಗಿ ಅರೇಂಜ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಹುಡುಗರು ಅವರ ಸೈಕಲ್ ಗಳನ್ನುವೇ ಎತ್ಕೊಂಡು ಇವರ ಕೋಚ್ ಅನ್ನುವೇ ಕೂಡ ಜೊತೆಯಾಗಿನೇ ಕರ್ಕೊಂಡು ಹಾಂಗ್ ಬಾಂಗ್ ಅನ್ನುವ ಒಂದು ದೊಡ್ಡದಾದ ಗುಹೆಯ ಹತ್ರಕ್ಕಾಗಿನೇ ಬರ್ತಾರೆ. ನಂತರ ಹೊರಗಡೆ ಇರುವ ದೇವರ ಮೂರ್ತಿಗೂ ಕೂಡ ನಮಸ್ಕಾರವನ್ನ ಮಾಡಿ ಎಲ್ಲಾ ಮಕ್ಕಳುವೆ ಒಂದು ಅಡ್ವೆಂಚರ್ ಅನ್ನ ಮಾಡೋಣ ಅಂತ ಗುಹೆ ಒಳಗಡೆಗೆನೆ ಬರ್ತಾರೆ. ಬಟ್ ಆದ್ರೆ ಈ ಗುಹೆ ಎಷ್ಟು ಉದ್ದ ಇದೆ ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಅಂಡ್ ಇದೇ ರೀತಿ ನಮ್ಮ ಹುಡುಗರೇ ಕೂಡ ಟ್ರಾವೆಲ್ ಅನ್ನ ಮಾಡ್ಕೊಂಡು ಚೇಂಬರ್ 3 ಅನ್ನುವ ಒಂದು ಪಾಯಿಂಟ್ ನಲ್ಲಿ ಜರ್ನಿಯನ್ನ ಮಾಡ್ತಿದ್ದಾರೆ. ಬಟ್ ಆದ್ರೆ ಇವಾಗ ನೋಡಿದ್ರೆ ಜೋರಾಗಿ ಮಳೆ ಬರೋದಕ್ಕೆಲ್ಲ ಶುರುವಾಗ್ಬಿಡುತ್ತೆ. ಹಳ್ಳಿಯಲ್ಲಿ ಇವರ ಪೇರೆಂಟ್ಸ್ ಗಳು ಬೇರೆ ಎಲ್ಲವನ್ನ ಅರೇಂಜ್ ಮಾಡಿ ಕಾಯ್ತಾ ಇದ್ದಾರೆ ಅಲ್ವಾ? ಬಟ್ ಆದ್ರೆ ಮಕ್ಕಳು ಇನ್ನವೇ ಬರ್ದೇ ಇರೋದ್ರಿಂದ ತುಂಬಾನೇ ಗಾಬರಿ ಆಗ್ತಾರೆ. ಬಟ್ ಆದ್ರೆ ಆ ಗುಹೆ ಒಳಗಡೆಗೆ ಹೋಗ್ತಾ ಇರುವಂತಹ ಒಬ್ಬ ಹುಡುಗ ಇವರ ಹತ್ರಕ್ಕಾಗಿನೇ ಬಂದು ಎಲ್ಲರೂ ಸೆಲೆಬ್ರೇಟ್ ಮಾಡೋದಿಕ್ಕೆ ಆ ಗುಹೆ ಒಳಗಡೆ ಹೋದ್ರು ಅನ್ನೋದಾಗಿ ಎಲ್ಲವನ್ನ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ಎಲ್ಲಾ ಪೇರೆಂಟ್ಸ್ ಗಳು ಫುಲ್ಲು ಶಾಕ್. ಯಾಕಂದ್ರೆ ಹವಾಮಾನ ವರದಿ ಪ್ರಕಾರ ಸರಿಸುಮಾರು 1 ವಾರಗಳ ಕಾಲವಾಗಿ ತುಂಬಾನೇ ಭಯಂಕರವಾದ ಮಳೆಗಾಳಿ ಎಲ್ಲ ಇರುತ್ತೆ. ಸೊ ಇದೇ ಟೈಮ್ ನಲ್ಲಿ ಇವರು ಗುಹೆ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅಲ್ವಾ? ಆದ್ರಿಂದ ಎಲ್ಲರೂ ಗಾಬರಿಗೆನೆ ಒಳಗಾಗ್ಬಿಡ್ತಾರೆ. ನಂತರ ಇದೇ ರೀತಿಯಾಗಿ 5-6 ಗಂಟೆಗಳಿವೆ ಕೂಡ ಕಳೆದೋಗುತ್ತೆ. ಬಟ್ ಆದ್ರೆ ಆ ಹುಡುಗರು ಇನ್ನವೇ ಬಂದಿರ್ತಾನೆ ಇಲ್ಲ. ಆದ್ರಿಂದ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೇಕಾದ್ರೆ ಪೊಲೀಸ್ನವರು ಕೂಡ ಒಂದು ರೆಸ್ಕ್ಯೂ ಟೀಮ್ ಅನ್ನ ಕಳಿಸ್ತಾರೆ. ಅಂಡ್ ಅವರು ಕೂಡ ತಮ್ಗೆ ಬೇಕಾಗಿರುವ ಆಕ್ಸಿಜನ್ ಸಿಲಿಂಡರ್, ವೆಪನ್ಸ್ ಗಳು ಎಲ್ಲವನ್ನ ಎತ್ಕೊಂಡು ಬರ್ತಾರೆ. ಅಂಡ್ ಇವಾಗ ಟೈಮ್ ಬಂದು ಮಧ್ಯರಾತ್ರಿ 1 ಗಂಟೆ ಆಗೋದಿಕ್ಕೆ ಬರ್ತಾ ಇದೆ. ಅಂಡ್ ಇದೇ ಟೈಮ್ ನಲ್ಲಿ ಧಾರಾಕಾರವಾದ ಮಳೆ ಬರ್ತಿರುತ್ತೆ. ಸೊ ಇನ್ನೇನು ಆ ಗುಹೆ ಒಳಗಡೆಗೆ ಹೋಗ್ಬೇಕು ಅನ್ನುವ ಸರಿಯಾದ ಟೈಮಿಗೆ ಬರ್ನನ್ ಅನ್ನುವ ಒಬ್ಬ ರಿಸರ್ಚರ್ ಅಲ್ಲಿಗೆ ಬರ್ತಾನೆ. ನಂತರ ನಾನು ಈ ಗುಹೆಯ ಬಗ್ಗೆ ತುಂಬಾನೇ ವರ್ಷಗಳಿಂದ ರಿಸರ್ಚ್ ಅನ್ನ ಮಾಡ್ತಾ ಇದ್ದೀನಿ. ಅಂಡ್ ನಾನು ಎಲ್ಲಿವರೆಗೂ ರಿಸರ್ಚ್ ಅನ್ನ ಮಾಡಿದೀನೋ ಅಷ್ಟರವರೆಗೆ ಮ್ಯಾಪ್ ಅನ್ನು ಕೂಡ ಮಡಗಿದ್ದೀನಿ ಅನ್ನೋದಾಗಿ ಒಂದು ಮ್ಯಾಪ್ ಅನ್ನ ಎಲ್ರಿಗೂ ತೋರಿಸ್ತಾನೆ. ಅಂಡ್ ಇವಾಗ ನೀವು ಕರ್ಕೊಂಡು ಬಂದಿರುವ ರೆಸ್ಕ್ಯೂ ಟೀಮು ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಬದಲಾಗಿ ನಾವು ಗವರ್ನಮೆಂಟ್ ನ ಹತ್ರವಾಗಿ ಮಾತಾಡಿ ಬೇರೆ ಒಂದು ರೆಸ್ಕ್ಯೂ ಟೀಮ್ ಅನ್ನ ಕರೆಸ್ಬೇಕು ಅಂತ ಹೇಳಿ ಮತ್ತೊಂದು ಪವರ್ಫುಲ್ ಆದ ಟೀಮ್ ಅನ್ನೇ ಕರೆಸ್ತಾರೆ. ಅಂಡ್ ಇವಾಗ ಸ್ಕ್ಯೂಬಾ ಡ್ರೈವರ್ಸ್ ಗಳಿವೆ ಕೂಡ ಮಕ್ಕಳನ್ನ ಹುಡ್ಕೋದಿಕ್ಕಾಗಿ ದೊಡ್ಡ ದೊಡ್ಡ ಹಗ್ಗವನ್ನ ಎತ್ಕೊಂಡು ಆ ಗುಹೆ ಒಳಗಡೆಗೆನೆ ಬರ್ತಾರೆ. ಯಾಕಂದ್ರೆ ಇವರು ಕೂಡ ದಾರಿಯನ್ನ ತಪ್ಪಿ ಎಲ್ಲವೇ ಕೊಳ್ತೋಗ್ಬಾರ್ದು ಅಲ್ವಾ? ಸೊ ಅದೇ ರೀತಿ ಎಲ್ಲವನ್ನ ಸರ್ಚ್ ಮಾಡ್ಕೊಂಡು ಬಂದು ನೋಡ್ಬೇಕಾದ್ರೆ ಆ ಗುಹೆ ಒಳಗಡೆ ಓಡಾಡೋದಿಕ್ಕೆ ದಾರಿ ಇತ್ತು ಅಲ್ವಾ? ಬಟ್ ಆದ್ರೆ ಇವಾಗ ಎಲ್ಲಾ ಕಡೆನೂ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ಸೊ ಕೊನೆಯದಾಗಿ ಆ ಹುಡುಗರನ್ನ ನಾವು ಚೇಂಬರ್ 3 ನಲ್ಲಿ ನೋಡಿದ್ವಿ ಅಲ್ವಾ? ಸೊ ಅದೇ ಜಾಗಕ್ಕೆ ಈ ಸ್ಕ್ಯೂಬಾ ಡ್ರೈವರ್ ಗಳಿವೆ ಕೂಡ ಬಂದು ನೋಡ್ಬೇಕಾದ್ರೆ ಆ ಮಕ್ಕಳು ಎಲ್ಲನೂ ಕಾಣಿಸ್ತಾನೆ ಇಲ್ಲ. ಅಂಡ್ ಇದೇ ರೀತಿ ಹುಡುಕ್ತಾ ಬೆಳಗಿನ ಜಾವ 5 ಗಂಟೆ ಕೂಡ ಆಗುತ್ತೆ. ಅಂಡ್ ಈ ವಿಷಯ ಕೂಡ ಎಲ್ಲ ನ್ಯೂಸ್ ಗಳಲ್ಲಿ ಸ್ಪ್ರೆಡ್ ಆಗಿ ರಿಪೋರ್ಟರ್ ಗಳೆಲ್ಲ ಬಂದ್ಬಿಡ್ತಾರೆ. ಅಂಡ್ ಈ ಕಡೆ ನಮ್ಮ ಪೇರೆಂಟ್ಸ್ ಗಳಂತೂ ತುಂಬಾನೇ ಟೆನ್ಷನ್ ಆಗಿ ಆ ಗುಹೆಯ ಹತ್ರಕ್ಕಾಗಿನೇ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಸೊ ಇದೇ ರೀತಿ ಇವರು ಕೂಡ ಕಾದು ನೋಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಆದ ನಂತರ ಆ ಸ್ಕೂಬಾ ಡ್ರೈವರ್ಸ್ ಗಳು ಹಿಂತಿರುಗಿ ವಾಪಸ್ ಬರ್ತಾರೆ.
ಬಟ್ ಆದ್ರೆ ಇವರಿಗೆ ಇನ್ನವೇ ಆ ಮಕ್ಕಳುಗಳು ಸಿಕ್ಕಿರ್ತಾ ಇಲ್ಲ. ಅದು ಅಲ್ಲದೆ ಈ ಗುಹೆ ಒಳಗಡೆ ತುಂಬಾನೇ ನೀರಿದ್ದಿದ್ರಿಂದ ಇವರ ಹೆಲ್ತ್ ಕೂಡ ತುಂಬಾನೇ ಹಾಳಾಗೋದಿಕ್ಕಾಗಿನೇ ಶುರುವಾಗ್ಬಿಟ್ಟಿದೆ. ಸೊ ಬೇರೆ ದಾರಿ ಇಲ್ದೆ ತಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ವಾಪಸ್ಸು ಬರ್ಲೇಬೇಕಾಗುತ್ತೆ. ಅಂಡ್ ಇವಾಗ ಮತ್ತೆ ನಾವು ಆ ಗುಹೆ ಒಳಗಡೆಗೆ ಹೋಗ್ಬೇಕು ಅಂದ್ರೆ ಅಲ್ಲಿರುವ ನೀರನ್ನ ಹೊರಗಡೆಗೆ ತೆಗೆದು ಹಾಕ್ಬೇಕು ಅಂತ ದೊಡ್ಡ ದೊಡ್ಡ ಪಂಪ್ ಸೆಟ್ ಗಳನ್ನ ಹಾಕಿ ಎಲ್ಲಾ ನೀರನ್ನ ಹೊರಗಡೆ ತೆಗಿಯೋದಿಕ್ಕಾಗಿ ನೋಡ್ತಾರೆ. ಅಂಡ್ ನೋಡ್ತಿದ್ದಾಗೆ ಈ ವಿಷಯ ಪೂರ್ತಿಯಾಗಿ ದೇಶದ ಒಳಗಡೆಗೆಲ್ಲ ಸ್ಪ್ರೆಡ್ ಆಗುತ್ತೆ. ಅಂಡ್ ಈ ವಿಷಯ ಗವರ್ನಮೆಂಟ್ ನ ಆಫೀಸರ್ಗೂ ಗೊತ್ತಾಗ್ಬೇಕಾದ್ರೆ ಇಲ್ಲಿಗೆನೆ ಬಂದು ಎಲ್ಲಾ ರೆಸ್ಕ್ಯೂ ಟೀಮ್ ಅವರಿಗೂ ಸರಿಯಾಗಿನೇ ಬೈತಾರೆ. ಅರೆ ನೀವು ಎಂತ ಕೆಲ್ಸವನ್ನ ಮಾಡ್ತಾ ಇದ್ದೀರಾ, ಇಲ್ಲಿವರೆಗೂ ಆ ಮಕ್ಕಳನ್ನ ಕಾಪಾಡೋಕೆ ಆಗಿಲ್ವಾ ಅಂತ ಬೈತಿರ್ಬೇಕಾದ್ರೆ ಟೆನೆಟ್ ಅನ್ನುವ ಒಬ್ಬ ವ್ಯಕ್ತಿ ಇಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನೊಬ್ಬ ವಾಟರ್ ಇಂಜಿನಿಯರ್ ಆಗಿರ್ತಾನೆ. ಸೊ ಇವಾಗ ಇಲ್ಲಿ ನೀರೆಲ್ಲ ತುಂಬಿಕೊಂಡಿದೆ ಅಲ್ವಾ, ಅದನ್ನ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋದಾಗಿನೇ ಬಂದಿದ್ದಾನೆ. ಸೊ ಅದೇ ರೀತಿ ಬರ್ತಾ ಇರ್ಬೇಕಾದ್ರೆ ಒಬ್ಬ ಮುದುಕ ಇವನಿಗೆ ಸಿಕ್ಕಿ, ಸರ್ ನೀವು ಆ ನೀರನ್ನ ಹೊರಗಡೆಗೆ ಹಾಕ್ಬೇಕು ಅಂದ್ರೆ ಮೊದ್ಲು ಅಲ್ಲಿಗೆ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಗುಹೆಯ ಮೇಲೆ ಒಂದು ದೊಡ್ಡದಾದ ಬೆಟ್ಟ ಇದ್ದು ಆ ಬೆಟ್ಟದ ಸಂಧಿ ಗುಂದಿಗಳಿಂದ ನೀರು ಒಳಗಡೆ ಹೋಗುತ್ತೆ. ಸೊ ಮೊದ್ಲು ಅದನ್ನ ತಡೆದ್ರೆ ಎಲ್ಲಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಅನ್ಸುತ್ತೆ ಅನ್ನೋದಾಗಿ ಹೇಳ್ಕೊತಾನೆ. ಇದನ್ನ ಕೇಳುವ ಟೆನೆಟ್ ಕೂಡ ದಯವಿಟ್ಟು ಆ ಜಾಗವನ್ನ ತೋರಿಸ್ಕೊಡ್ತೀರಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಮುದುಕ ಕೂಡ ಕಾಡಿನ ಒಳಗಡೆಗಾಗಿನ ಕರ್ಕೊಂಡು ಬಂದು ಆ ಗುಹೆ ಒಳಗಡೆಗೆ ಹೋಗ್ತಾ ಇರುವ ನೀರನ್ನ ತೋರಿಸ್ತಾನೆ. ಅಂಡ್ ಇದೇ ರೀತಿ ದಿನಗಳು ಕಳಿತಾ ಇಲ್ಲಿವರೆಗೆ ಟೋಟಲ್ ಆಗಿ 5 ದಿನ ಕಳ್ದೋಗ್ಬಿಟ್ಟಿದೆ. ಬಟ್ ಆದ್ರೆ ನಮ್ಮ ರೆಸ್ಕ್ಯೂ ಟೀಮ್ ಅವ್ರಿಗೆ ಆ ಮಕ್ಕಳ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿರ್ತಾನೆ ಇಲ್ಲ. ಸೊ ಮುಂದೆ ಏನ್ ಮಾಡ್ಬೇಕು ಅಂತ ಪೂರ್ತಿಯಾದ ಟೀಮು ತಲೆಯನ್ನ ಕೆಡಿಸ್ಕೊಂಡು ಕುಳಿತಿದೆ. ಅಂಡ್ ಇವಾಗ ನ್ಯೂಸ್ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ ಇಂಗ್ಲೆಂಡ್ ನಲ್ಲಿರುವ ರಿಕ್ ಅಂಡ್ ಜಾನ್ ಅನ್ನುವ ಇಬ್ಬರು ವ್ಯಕ್ತಿಗಳಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇಬ್ಬರು ಕೂಡ ಗುಹೆಗಳ ಬಗ್ಗೆ ರಿಸರ್ಚ್ ಅನ್ನ ಮಾಡೋರು. ಅಂಡ್ ಅದೇ ರೀತಿ ಗುಹೆ ಒಳಗಡೆ ಯಾರಾದ್ರೂ ಸಿಕ್ಕಾಕೊಂಡ್ರೆ ಅವರನ್ನ ರೆಸ್ಕ್ಯೂ ಮಾಡೋದು ಇವರ ಕೆಲ್ಸ. ಅಂಡ್ ಆ ಕೆಲ್ಸದಲ್ಲಿ ಇವರು ತುಂಬಾನೇ ಎಕ್ಸ್ಪರ್ಟ್ ಆಗಿರೋದ್ರಿಂದ ಥೈಲ್ಯಾಂಡ್ ನ ಗವರ್ನಮೆಂಟ್ ಇವರನ್ನ ಕಾಂಟ್ಯಾಕ್ಟ್ ಆಗಿ ಹೆಲ್ಪಿಗಾಗಿನೇ ಕರೆದಿದ್ದಾರೆ. ಸೊ ಇವಾಗ ರಿಕ್ ಮತ್ತೆ ಜಾನ್ ಇಬ್ಬರಿವೆ ಒಟ್ಟಾಗಿನೇ ಸೇರ್ಕೊಂಡು ಈ ಥೈಲ್ಯಾಂಡ್ ನಲ್ಲಿರುವ ಗುಹೆ ಹತ್ರಕ್ಕಾಗಿನೇ ಬರ್ತಾರೆ. ನಂತರ ರೆಸ್ಕ್ಯೂ ಟೀಮ್ ಅವರ ಹತ್ರ ಬಂದು ಇಲ್ಲಿವರೆಗೂ ಏನೆಲ್ಲ ಅಪ್ಡೇಟ್ ಗಳು ಸಿಕ್ಕಿದೆ ಅನ್ನೋದಾಗಿ ಎಲ್ಲಾ ವಿಷಯಗಳನ್ನ ಅವರಿಂದ ಕೇಳಿ ತಿಳ್ಕೊಂಡು ಈ ಗುಹೆ ಒಳಗಡೆ ಅಂತದೇನಿದೆ ನಾವು ಕೂಡ ನೋಡ್ಬಿಡೋಣ ಅಂತ ಎಲ್ಲವನ್ನ ಸೆಟಪ್ ಮಾಡ್ಕೊಂಡು ಆ ಗುಹೆ ಒಳಗಡೆಗಾಗಿನ ಎಂಟ್ರಿಯನ್ನ ಕೊಡ್ತಾರೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಇನ್ನವೇ ರೆಸ್ಕ್ಯೂ ಟೀಮ್ ನವರು ಕೆಲ್ಸವನ್ನ ಮಾಡ್ತಾನೆ ಇದ್ದಾರೆ. ಸರಿ ಓಕೆ ನಾವು ಬಂದಿರುವ ಕೆಲ್ಸವನ್ನ ನೋಡೋಣ ಅಂತ ಇಬ್ರು ಕೂಡ ಹಗ್ಗವನ್ನ ಕಟ್ಕೊಂಡು ಮುಂದೆ ಹೋಗೋದಿಕ್ಕಾಗಿ ನೋಡ್ತಾರೆ. ಸೊ ಅದೇ ರೀತಿ ಸ್ವಲ್ಪ ದೂರ ಟ್ರಾವೆಲ್ ಅನ್ನ ಮಾಡಿ ಎಲ್ಲವನ್ನ ಸರ್ಚ್ ಮಾಡ್ಬೇಕಾದ್ರೆ ಒಂದು ಸಿಚುವೇಶನ್ ಅಲ್ಲಿ ನೀರು ಜೋರಾಗಿ ಹರಿಯೋದ್ರ ಜೊತೆಗೆ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಕೆಳಗಡೆಗೆನೆ ಬೀಳ್ತಿರುತ್ತೆ. ಸೊ ಈ ಜಾಗ ಸೇಫ್ ಅಲ್ಲ ಅನ್ಸುತ್ತೆ, ನಾವು ವಾಪಸ್ ಹೋಗ್ಬೇಕು ಅಂತ ಹಿಂತಿರುಗಿ ಬರ್ತಾ ಇರ್ಬೇಕಾದ್ರೆ ಇಲ್ಲಿಂದ ನೀರನ್ನ ಹೊರಗಡೆ ಆಗ್ತಾ ಇದ್ರು ಅಲ್ವಾ, ಆ ಪಂಪ್ ಸೆಟ್ ನ ಒಬ್ಬ ವರ್ಕರು ಅದೇ ಜಾಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅಂಡ್ ಅವನು ಎಷ್ಟೊಂದು ಭಯವನ್ನ ಪಟ್ಕೊಂಡು ಪ್ಯಾನಿಕ್ ಆಗ್ಬಿಟ್ಟಿದ್ದಾನೆ ಅಂದ್ರೆ ಟೋಟಲಿ ಅನ್ಕಾನ್ಶಿಯಸ್ ಆಗಿ ತೀರೋಗುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಜಾನು ಅವನ ಹತ್ರವಾಗಿರುವ ಒಂದು ಆಕ್ಸಿಜನ್ ಮಾಸ್ಕ್ ಅನ್ನ ಆ ವ್ಯಕ್ತಿಗೆ ಕೊಟ್ಟು ತುಂಬಾ ಹೊತ್ತಾದ್ಮೇಲೆ ಅವನಿಗೆ ಕಾನ್ಶಿಯಸ್ ಅನ್ನ ತರ್ತಾರೆ. ನಂತರ ಮೊದ್ಲು ಇವನನ್ನ ರೆಸ್ಕ್ಯೂವನ್ನ ಮಾಡ್ಬೇಕು ಅಂತ ನಮ್ಮ ಜಾನು ಅದೇ ಜಾಗದಲ್ಲಿ ಉಳ್ಕೊಂಡು ರಿಕ್ ನ ಜೊತೆಗೆ ಆ ವ್ಯಕ್ತಿಯನ್ನ ಕಳಿಸ್ಕೊಡ್ತಾನೆ. ಸರಿ ಓಕೆ ಅಂತ ನಮ್ಮ ರಿಕ್ ಕೂಡ ಆ ವ್ಯಕ್ತಿಯನ್ನ ಕರ್ಕೊಂಡು ಬರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ತುಂಬಾನೇ ಭಯವನ್ನ ಪಟ್ಕೊಂಡು ಒದ್ರಾಡೋದಿಕ್ಕೆ ಶುರು ಮಾಡ್ತಾನೆ. ಸೊ ಇದ್ರಿಂದ ನಮ್ಮ ರಿಕ್ಕು ಕೂಡ ಮುಂದೆ ಹೋಗೋದಿಕ್ಕೆ ಕಷ್ಟವಾಗುತ್ತೆ. ಆದ್ರೂ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಆ ವ್ಯಕ್ತಿಯನ್ನವೇ ಕರ್ಕೊಂಡು ಫೈನಲಿ ಆ ಗುಹೆಯಿಂದ ಹೊರಗಡೆಗೆನೆ ಬರ್ತಾನೆ. ನಂತರ ಆಕ್ಸಿಜನ್ ಮಾಸ್ಕ್ ಅನ್ನ ವಾಪಸ್ ಎತ್ಕೊ ಬಂದು ಜಾನ್ ಗೆ ಕೊಟ್ಟು ಫೈನಲಿ ನಮ್ಮ ಜಾನ್ ಮತ್ತೆ ರಿಕ್ಕು ಅವರು ಕೂಡ ಕಷ್ಟವನ್ನ ಪಟ್ಟು ಹೊರಗಡೆಗೆನೆ ಬರ್ತಾರೆ. ನಂತರ ಇಲ್ಲಿ ವರ್ಕ್ ಅನ್ನ ಮಾಡ್ತಾ ಇರುವ ಟೀಮಿನವರಿಗೆ ನಾವು ಸರಿಸುಮಾರು 1.5 ಕಿಲೋಮೀಟರ್ ಗಳಷ್ಟು ಹುಡುಕಿ ಇಲ್ಲಿಗೆ ಬಂದಿರ್ತಾ ಇದೀವಿ. ಬಟ್ ಆದ್ರೆ ನಮ್ಗೆ ಯಾವ್ದೇ ಎವಿಡೆನ್ಸ್ ಸಿಕ್ಕಿಲ್ಲ, ಯಾವ್ದೇ ಮಕ್ಕಳುವೆ ಸಿಕ್ಲಿಲ್ಲ ಅನ್ನೋದಾಗಿನೇ ಹೇಳ್ತಾರೆ. ಅಂಡ್ ಈ ಘಟನೆ ನಡೆದು ಇಲ್ಲಿಗೆ ಸರಿಸುಮಾರು 7 ದಿನಗಳಾಗಿ ಕಂಪ್ಲೀಟ್ ಆಗಿದೆ. ಅಂಡ್ ಇದೇ ರೀತಿ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚಿಸ್ಬೇಕಾದ್ರೆ ಸಮನ್ ಅನ್ನುವ ಒಬ್ಬ ಸ್ವಿಮ್ಮರ್ ಎಕ್ಸ್ಪರ್ಟ್ ಅಲ್ಲಿಗೆ ಬರ್ತಾನೆ. ಯಾಕಂದ್ರೆ 1.5 ಕಿಲೋಮೀಟರ್ ಗಿಂತ ಇನ್ನವೇ ಮುಂದೆ ಹೋಗಿ ನೋಡೋದಿಕ್ಕಾಗಿ. ಆದ್ರಿಂದ ಅದೇ ರೀತಿಯಾಗಿ ಗವರ್ನಮೆಂಟ್, ಪೊಲೀಸ್ನವರು, ರೆಸ್ಕ್ಯೂ ಟೀಮ್ ಅವರು ಎಲ್ಲರನ್ನವೇ ಸೇರಿಸಿ ನೆಕ್ಸ್ಟ್ ಯಾವ ಸ್ಟೆಪ್ ಅನ್ನ ತಗೋಬೇಕು ಅನ್ನೋದಾಗಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಸೊ ಎಲ್ಲರಿವೆ ಮತ್ತೊಂದು ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ ಸರ್ಚ್ ಅನ್ನ ಮಾಡಿ ಅಂತ ಹೇಳ್ಬೇಕಾದ್ರೆ ರೆಸ್ಕ್ಯೂ ಟೀಮ್ ನವರು ಇವಾಗ ನಾವು ರಿಸ್ಕ್ ಅನ್ನ ತಗೊಳ್ಳೋದಿಕ್ಕೆ ಆಗಲ್ಲ, ನಾವು ಆ ಮಕ್ಕಳನ್ನ ಹುಡುಕ್ಬೇಕು ಅಂದ್ರೆ ಮಳೆ ನಿಲ್ಲೋವರೆಗೂ ಕಾಯ್ಲೇಬೇಕು ಅನ್ನೋದಾಗಿ ಹೇಳ್ತಾರೆ. ಸೊ ಇದೇ ರೀತಿ ಎಲ್ಲರ ನಡುವೆ ವಾದಗಳು ನಡೆದು ಫೈನಲ್ ಆಗಿ ಮಳೆ ನಿಲ್ಲೋವರೆಗೂ ಕಾಯೋಣ ಅನ್ನೋದಾಗಿನೇ ರೆಡಿ ಆಗ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಅದೇ ಟೆನೆಟ್ ಅನ್ನುವ ಒಬ್ಬ ವಾಟರ್ ಇಂಜಿನಿಯರ್ ಈ ಬೆಟ್ಟದ ಮೇಲ್ಭಾಗದಿಂದ ಗುಹೆ ಒಳಗಡೆ ನೀರ್ ಹೋಗ್ತಿದೆ ಅನ್ನೋದನ್ನ ನೋಡಿದ ಅಲ್ವಾ. ಸೊ ಇವಾಗ ಅದೇ ಟೆನೆಟ್ ಗವರ್ನರ್ ನ ಹತ್ರಕ್ಕಾಗಿನೇ ಬಂದು, ಸರ್ ನೀರನ್ನ ಮೊದ್ಲು ಖಾಲಿ ಮಾಡೋದಕ್ಕಿಂತ ಮುಂಚೆ
ಆ ಗುಹೆ ಒಳಗಡೆ ಹೋಗ್ತಾ ಇರುವ ನೀರನ್ನ ಊರಿನ ಕಡೆಯಾಗಿ ತಿರುಗಿಸ್ಬೇಕು, ಇಲ್ಲ ಅಂದ್ರೆ ನೀರು ನಿರಂತರವಾಗಿ ಹರಿತಾನೆ ಇರುತ್ತೆ ಅನ್ನೋದಾಗಿ ಹೇಳ್ತಾನೆ. ಆದ್ರಿಂದ ಗವರ್ನರ್ ಕೂಡ ಊರಿನ ಜನರ ಹತ್ರಕ್ಕಾಗಿನೇ ಬಂದು, ನೋಡಿ ಆ ಗುಹೆ ಒಳಗಡೆ ಹೋಗ್ತಾ ಇರುವ ನೀರನ್ನ ನಿಮ್ಮ ಊರಿನ ಕಡೆಯಾಗಿ ತಿರುಗಿಸ್ತೀವಿ, ಇದ್ರಿಂದ ನೀವು ಇಲ್ಲಿವರೆಗೂ ಬೆಳೆದಿರ್ತಾ ಇರೋ ಎಲ್ಲಾ ಬೆಳೆಗಳಿಗೆ ನಾಶವಾಗುತ್ತೆ, ಸೊ ನಿಮ್ಗೆ ಒಪ್ಪಿಗೆ ಇದೆಯಾ ಅನ್ನೋದಾಗಿ ಪರ್ಮಿಷನ್ ಅನ್ನ ಕೇಳ್ಬೇಕಾದ್ರೆ ಆ ಮಕ್ಕಳ ಪ್ರಾಣವನ್ನ ಕಾಪಾಡೋದಿಕ್ಕಾಗಿ ಆ ಊರಿನ ಜನರು ಸರಿ ಬೋಕೆ ಅಂತಾನೆ ಒಪ್ಕೋತಾರೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಜಾನ್ ಮತ್ತೆ ರಿಕನ ತೋರಿಸ್ಬೇಕಾದ್ರೆ ಇಬ್ಬರಿವೆ ಆ ಮಕ್ಕಳ ಗತಿ ಏನಾಗಿರ್ಬಹುದು ಅನ್ನೋದಾಗಿ ಯೋಚಿಸ್ತಾ ಇದ್ದಾರೆ. ಅಂದ್ರೆ ಸರಿಸುಮಾರು 7-8 ದಿನಕ್ಕಿಂತನವೇ ಹೆಚ್ಚಾಗ್ಬಿಟ್ಟಿದೆ. ಸೊ ಆ ಮಕ್ಕಳು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿನೇ ಮಾತಾಡ್ಕೊಳ್ತಾರೆ. ಇನ್ನೊಂದ್ ಕಡೆಯಲ್ಲಿ ಈ ಗುಹೆ ಒಳಗಡೆ ತೋರಿಸ್ಬೇಕಾದ್ರೆ ಈ ಊರಿನ ಜನರು ರೆಸ್ಕ್ಯೂ ಟೀಮ್ ನ ಕಡೆಯವರು ಎಲ್ಲರಿವೆ ಸೇರ್ಕೊಂಡು ದೇವ್ರಿಗೆ ಕೈಯನ್ನ ಮುಗ್ದು ಮಳೆ ನಿಂತೋಗ್ಲಿ ಅನ್ನೋದಾಗಿನೇ ಕೇಳ್ಕೊತಾ ಇದ್ದಾರೆ. ಸೊ ಇದೇ ರೀತಿ ತುಂಬಾನೇ ದೇವ್ರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಸರಿಯಾಗಿ 10ನೇ ದಿನಕ್ಕೆ ಮಳೆ ಬರೋದು ನಿಲ್ಲುತ್ತೆ. ಆದ್ರಿಂದ ಗವರ್ನರ್ ನ ಪರ್ಮಿಷನ್ ಅನ್ನವೇ ಕೂಡ ತಗೊಂಡು ನಮ್ಮ ಜಾನ್ ಮತ್ತೆ ರಿಕ್ ಇಬ್ಬರುವೆ ಸೂಪರ್ ಆಗಿನೇ ರೆಡಿಯಾಗಿ ಮತ್ತೆ ಆ ಗುಹೆ ಒಳಗಡೆಗೆ ಎಂಟ್ರಿ ಕೊಟ್ಟು ಮಕ್ಕಳನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ್ಲೂ ಕೂಡ ಟಿ ಜಂಕ್ಷನ್ ಅನ್ನುವ ಒಂದು ಪ್ಲೇಸ್ ಅನ್ನುವೇ ಬಿಟ್ಟು ಇನ್ನವೇ ಮುಂದಕ್ಕಾಗಿನೇ ಬಂದು ಎಲ್ಲವನ್ನ ಸರ್ಚ್ ಮಾಡ್ತಾರೆ. ಬಟ್ ಆದ್ರೆ ಇವರು ತಂದಿರುವ ಹಗ್ಗ ಕೂಡ ಒಂದು ಸಿಚುವೇಶನ್ ನಲ್ಲಿ ಎಂಡ್ ಆಗ್ಬಿಡುತ್ತೆ. ಅಪ್ರಾಕ್ಸಿಮೇಟ್ಲಿ ಇವರು ಸರಿಸುಮಾರು 2 ಕಿಲೋಮೀಟರ್ ಗಳಾಗಿ ಈ ಗುಹೆ ಒಳಗಡೆಗೆನೆ ಬಂದಿದ್ದಾರೆ. ಸೊ ಇನ್ನು ನಾವು ಮುಂದಕ್ಕೆ ಹೋಗೋದಿಕ್ಕೆ ಆಗೋದೇ ಇಲ್ಲ, ನಮ್ಮ ಹಗ್ಗ ಕೂಡ ಖಾಲಿ ಆಗ್ಬಿಟ್ಟಿದೆ, ವಾಪಸ್ ಹೋಗೋಣ ಅನ್ನೋದಾಗಿ ನೋಡ್ಬೇಕಾದ್ರೆ ಇವರ ಪಕ್ಕದ ಗುಹೆಯಿಂದ ಒಂದು ವಿಚಿತ್ರವಾದ ಶಬ್ದವೆಲ್ಲ ಕೇಳಿ ಬರುತ್ತೆ. ಸೊ ಏನದು ನೋಡಿ ಬಿಡೋಣ ಅನ್ನೋದಾಗಿ ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಎಲ್ಲಾ ಮಕ್ಕಳಿವೆ ಈ ಚಿಕ್ಕ ಗುಹೆಯಲ್ಲಿ ವಾಸ ಇದ್ದಾರೆ. ಅಷ್ಟೇ ಈ ಮಕ್ಕಳು ಇನ್ನವೇ ಬದುಕಿದಾರಲ್ಲ ಅಂತ ಇದನ್ನ ನೋಡುವ ನಮ್ಮ ಜಾನ್ ಮತ್ತೆ ರಿಕ್ ಒಂದು ಕ್ಷಣ ಗಾಬರಿಗೆ ಒಳಗಾಗ್ತಾರೆ. ಅಂಡ್ ಈ ಮಕ್ಕಳುವೆ ಇವ್ರನ್ನ ನೋಡಿ ಫೈನಲಿ ನಮ್ಮನ್ನ ಕಾಪಾಡೋದಿಕ್ಕೆ ಯಾರಾದ್ರೂ ಬಂದ್ರಲ್ಲ ಅಂತ ಎಲ್ಲರೂ ಜೋರಾಗಿನೇ ಅಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಆದ್ರಿಂದ ನಮ್ಮ ರಿಕ್ ಮತ್ತೆ ಜಾನ್ ಇಬ್ಬರಿವೆ ಸೇರ್ಕೊಂಡು ನಿಮ್ಮನ್ನ ಕಾಪಾಡೋದಿಕ್ಕೆ ಅಂತಾನೆ ಬಂದಿದೀವಿ ಅಲ್ವಾ, ಸೊ ಏನುವೇ ಆಗಲ್ಲ, ಟೆನ್ಷನ್ ಅನ್ನ ತಗೊಳ್ಬೇಡಿ, ಆರಾಮಾಗಿನೇ ಇರಿ ಅನ್ನೋದಾಗಿ ಅವರು ತಂದಿರುವ ಕ್ಯಾಮ್ರಾಗಳಿಂದ ಎಲ್ಲಾ ಮಕ್ಕಳ ವಿಡಿಯೋವನ್ನ ತಗೋತಾರೆ. ಅಂಡ್ ಈ ಮಕ್ಕಳ ಜೊತೆಯಾಗಿ ಒಬ್ಬ ಕೋಚ್ ಕೂಡ ಬಂದಿದ್ರು ಅಲ್ವಾ. ಸೊ ಇವಾಗ ಆ ಕೋಚು ನಮ್ಮ ಜಾನ್ ಮತ್ತೆ ರಿಕ್ಕಿನ ಹತ್ರ ಕ್ಷಮೆಯನ್ನ ಕೇಳ್ತಾರೆ. ನನ್ನ ಕಾರಣದಿಂದಾನೇ ಈ ಮಕ್ಕಳು ಇಲ್ಲಿಗೆ ಬಂದು ಸಿಕ್ಕಾಕೊಂಡಿದ್ದು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ಅಲ್ಲಿ ಇರ್ತಾರೋ ಎಲ್ಲಾ ಮಕ್ಕಳಿಗೆ ಸೇರ್ಕೊಂಡು ನಾವು ಇಲ್ಲಿವರೆಗೂ ಬದುಕಿ ಉಳ್ದಿರೋದಕ್ಕೆ ಕಾರಣನೇ ನಮ್ಮ ಕೋಚು, ಒಂದ್ ವೇಳೆ ಇವ್ರು ಇಲ್ಲ ಅಂದಿದ್ರೆ ನಾವು ಇಷ್ಟೊತ್ತಿಗೆ ತೀರಿ ಹೋಗ್ಬಿಡ್ತಿದ್ವಿ, ಇವ್ರೇನೆ ನಮ್ಗೆ ಮೆಡಿಟೇಷನ್ ಮಾಡಿ ತುಂಬಾನೇ ಧೈರ್ಯವನ್ನ ಕೊಟ್ಟು ಎಲ್ಲರನ್ನವೇ ಕಾಪಾಡ್ಕೊಂಡಿದ್ದಾರೆ ಅನ್ನೋದಾಗಿ ಒಂದು ನಿಜ ಘಟನೆಯನ್ನ ಹೇಳ್ಕೊತಾರೆ. ಅಷ್ಟೇ ಅಲ್ಲದೆ ನಾವೆಲ್ಲರೂ ಸೇರ್ಕೊಂಡು ಈ ಗುಹೆಯನ್ನೇ ಒಡೆದು ಹಾಕೋಣ ಅಂತ ನಮ್ಮ ಕೈಗಳನ್ನ ಬಳಸಿ ಹೊಸ ದಾರಿಯನ್ನ ಮಾಡೋದಿಕ್ಕಾಗಿ ಗುಂಡಿಯನ್ನ ತೆಗ್ದಿದೀವಿ, ನೀವು ಬಂದಿಲ್ಲ ಅಂದ್ರೆ ನಾವು ಆ ಗುಂಡಿಯನ್ನ ತೆಗಿತಾ ಇದ್ವಿ ಅನ್ನೋದಾಗಿನೇ ಹೇಳ್ಕೊತಾರೆ. ಇದನ್ನೆಲ್ಲ ನೋಡುವ ಜಾನ್ ಮತ್ತೆ ರಿಕ್ಗೆ ನಂಬೋದಿಕ್ಕೆ ಸಾಧ್ಯನೇ ಆಗಲ್ಲ. ಬಟ್ ಆದ್ರೆ ಇವಾಗ ಇವ್ರನ್ನ ವಾಪಸ್ ಕರ್ಕೊಂಡು ಹೋಗೋದಿಕ್ಕವೇ ಆಗಲ್ಲ ಅಲ್ವಾ, ಯಾಕಂದ್ರೆ ಇವರು ಬಂದಿರ್ತಾ ಇರೋದೇ ಕೇವಲ ಇಬ್ರು, ಅಲ್ದೆ ಇವರ ಹತ್ರ ಇರೋದು ಇವರಿಗೆ ಆಗುವಷ್ಟು ಆಕ್ಸಿಜನ್ ಮಾತ್ರ. ಆದ್ರಿಂದ ಮಕ್ಕಳ ಧೈರ್ಯವನ್ನ ಕಳ್ಕೊಳ್ದೆ ಇದೇ ಜಾಗದಲ್ಲಿ ಇರಿ, ನಾವು ವಾಪಸ್ ಹೋಗಿ ನಿಮ್ಗೆ ಬೇಕಾಗಿರುವ ಫುಡ್, ಡಾಕ್ಟರ್ ಫೆಸಿಲಿಟಿ ಹಾಗೆ ನಿಮ್ಮನ್ನ ಕರ್ಕೊಂಡು ಹೋಗೋದಿಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಬರ್ತೀವಿ ಅನ್ನೋದಾಗಿ ಈ ಮಕ್ಕಳ ಕೈಗೆ ಕೆಲವು ಟಾರ್ಚ್ ಅನ್ನ ಕೊಟ್ಟು ಇವರು ವಾಪಸ್ ಬಂದ್ಬಿಡ್ತಾರೆ. ಅಂಡ್ ಅದೇ ರೀತಿ ವಾಪಸ್ ಬಂದು ಒಂದು ಕ್ಯಾಮ್ರಾ ಫುಟೇಜ್ ಅನ್ನ ತೋರಿಸ್ಬೇಕಾದ್ರೆ ಕೇವಲ ಇವರ ಪೇರೆಂಟ್ಸ್ ಗಳಷ್ಟೇ ಅಲ್ಲದೆ ಸಂಪೂರ್ಣ ದೇಶನೇ ಖುಷಿ ಆಗುತ್ತೆ. ಬಟ್ ಆದ್ರೆ ಈ ವಿಷಯದಿಂದ ನಮ್ಮ ಜಾನ್ ಮತ್ತೆ ರಿಕು ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಆ ಮಕ್ಕಳು ಸಿಕ್ಕಾಕೊಂಡಿರ್ತಾ ಇರೋದು ಸರಿಸುಮಾರು 2.5 ಕಿಲೋಮೀಟರ್ ದೂರದಲ್ಲಿ. ಆದ್ರಿಂದ ಪೂರ್ತಿಯಾದ ಟೀಮಿನ ಹತ್ರಕ್ಕಾಗಿನೇ ಬಂದು ಎಲ್ಲರಿಗೂ ಬೈತಾರೆ, ನೀವೇನ್ ಅನ್ಕೊಂಡಿದ್ದೀರಾ ಮಕ್ಕಳನ್ನ ಅಷ್ಟೊಂದು ಈಸಿಯಾಗಿ ಕರ್ಕೊಂಡ್ ಬರ್ಬೋದು ಅಂತಾನಾ? ನಿನ್ನೆ ತಾನೇ ಒಬ್ಬ ನೀರನ್ನ ಹೊರಗಡೆ ತೆಗೆಯುವ ಪಂಪ್ ಸೆಟ್ ನ ವರ್ಕರ್ ಕೇವಲ 100 ಮೀಟರ್ ನಲ್ಲಿ ಸಿಕ್ಕಾಕೊಂಡು ಆಲ್ಮೋಸ್ಟ್ ಸತ್ತೋಗುವ ಸಿಚುವೇಶನ್ಗೆನೆ ಬಂದ್ಬಿಟ್ಟಿದ್ದ. ಇನ್ನು ಆ ಚಿಕ್ಕ ಮಕ್ಕಳು 2.5 ಕಿಲೋಮೀಟರ್ ನೀರಿನ ಒಳಗಡೆ ಪ್ಯಾನಿಕ್ ಆಗದೆ ಇರ್ತಾರಾ? ಒಂದ್ ವೇಳೆ ನಾವು ಬಲವಂತದಿಂದ ಕರ್ಕೊಂಡು ಬರೋದಿಕ್ಕೆ ನೋಡಿದ್ರೆ ಖಂಡಿತ ಅವರು ಕೂಡ ತೀರೋಗ್ಬಿಡ್ತಾರೆ. ಸೊ ಸ್ವಲ್ಪ ಯೋಚನೆಯನ್ನ ಮಾಡಿ ಅನ್ನೋದಾಗಿನೇ ಗರಂ ಆಗ್ತಾರೆ. ಆದ್ರಿಂದ ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಅನ್ನೋದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಕೆಲವೊಂದಷ್ಟು ಜನ ಸ್ಕೂಬಾ ಡೈವರ್ಸ್ ಅನ್ನ ಕಳಿಸ್ತಾರೆ. ಅಂಡ್ ಅವರ ಜೊತೆಯಾಗಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋದಿಕ್ಕೆ ಡಾಕ್ಟರ್ಸ್ ಅನ್ನವೇ ಕಳಿಸ್ತಾರೆ. ಅಂಡ್ ಇವಾಗ ಅದೇ ಟೀಮ್ ಕೂಡ ನಮ್ಮ ಜಾನ್ ಮತ್ತೆ ರಿಕು ಕಟ್ಟಿ ಮಡಗಿರುವ ಹಗ್ಗವನ್ನೇ ಫಾಲೋ ಮಾಡ್ಕೊಂಡು ಫೈನಲಿ ಆ ಮಕ್ಕಳಿರುವ ಜಾಗಕ್ಕೆ ಬಂದು ಅವರಿಗೆ ಫುಡ್ ಅನ್ನ ಕೊಡ್ತಾರೆ. ನಂತರ ಯಾರಿಗಾದ್ರೂ ಇನ್ಫೆಕ್ಷನ್ ಆಗಿದ್ಯಾ ಅಂತ ಅವರ ಹೆಲ್ತ್ ಅನ್ನವೇ ಕೂಡ ಚೆಕ್ ಮಾಡಿಸ್ತಾರೆ. ಬಟ್ ಆದ್ರೆ ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಇವಾಗ ಎದುರಾಗುತ್ತೆ. ಏನಂದ್ರೆ ಒಂದು ರೆಸ್ಕ್ಯೂ ಟೀಮ್ ಇಲ್ಲಿಗೆ ಬಂದಿರ್ತಾ ಇದೆ ಅಲ್ವಾ, ಇವರ ಹತ್ರವಾಗಿ ಇದ್ದ ಆಕ್ಸಿಜನ್ ಕೂಡ ಖಾಲಿ ಆಗ್ಬಿಟ್ಟಿದೆ. ಆದ್ರಿಂದ ಕೆಲವರು ಆ ಮಕ್ಕಳ ಹತ್ರವಾಗಿನೇ ಉಳ್ಕೋತಾರೆ, ಇನ್ನು ಮಿಕ್ಕಿರೋರು ಅವರ ಹತ್ರ ಇರುವ ಆಕ್ಸಿಜನ್ ಅನ್ನ ಬಳಸ್ಕೊಂಡು ಹೊರಗಡೆಗೆನೆ ಬರ್ತಾರೆ. ಬಟ್ ಆದ್ರೆ ಅವರು ಆ ಗುಹೆಯಿಂದ ಹೊರಗಡೆಗೆ ಬರುವಷ್ಟೊತ್ತಿಗೆ ಅವರ ಪರಿಸ್ಥಿತಿ ಯಾವ ಮಟ್ಟಿಗೆ ಕೆಟ್ಟೋಗಿರುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಅವರನ್ನ ಆಸ್ಪತ್ರೆಗೆನೆ ಸೇರಿಸಬೇಕು ಆ ಲೆವೆಲ್ಗೆನೆ ಬದಲಾಗಿದ್ದಾರೆ.
ಇದನ್ನೆಲ್ಲ ನೋಡುವ ಗವರ್ನರು ಹೇಗಾದ್ರೂ ಮಾಡಿ ಆ ಮಕ್ಕಳ ಪೇರೆಂಟ್ಸ್ ಗಳಿಗೆ ಸ್ವಲ್ಪ ಧೈರ್ಯವನ್ನ ಕೊಡ್ಲೇಬೇಕು ಅಂತ ಆ ಪೇರೆಂಟ್ಸ್ ಗಳ ಹತ್ರಕ್ಕಾಗಿನೇ ಬಂದು, ನೋಡಿ ಮಕ್ಕಳಿಗೆ ಸರಿಯಾದ ಟೈಮಿಗೆ ಫುಡ್ ಅನ್ನವೇ ಕಳ್ಸಿದೀವಿ, ಡಾಕ್ಟರ್ ಅನ್ನವೇ ಕಳಿಸ್ಕೊಟ್ಟಿದೀವಿ, ಅಂಡ್ ಅವರನ್ನ ಹೊರಗಡೆ ಕರ್ಕೊಂಡು ಬರೋದಿಕ್ಕೆ ಎಲ್ಲ ತಯಾರಿ ಕೂಡ ನಡೀತಾ ಇದೆ. ಸೊ ನೀವ್ಯಾರುವೆ ಚಿಂತೆಯನ್ನ ಮಾಡ್ಕೋಬೇಡಿ ಅನ್ನೋದಾಗಿನೇ ಹೇಳ್ತಾರೆ. ಬಟ್ ಆದ್ರೆ ಕೆಲವು ಪೇರೆಂಟ್ಸ್ ಗಳು ಈ ಗವರ್ನರ್ ನ ವಿರುದ್ಧವಾಗಿನೇ ಬೈತಾರೆ. ಎಷ್ಟು ದಿನಗಳಾಗಿ ನೀವು ಟ್ರೈ ಅನ್ನೇ ಮಾಡ್ತಿರ್ತೀರಾ, ನಮ್ಮ ಮಕ್ಕಳನ್ನ ಹೊರಗಡೆಗೆ ಕರ್ಕೊಂಡ್ ಬರ್ತೀರಾ ಇಲ್ಲ ಅಲ್ಲೇನೆ ಸಾಯಿಸ್ತೀರಾ ಅನ್ನೋದಾಗಿನೇ ಬೈತಾರೆ. ಅಂಡ್ ಇದನ್ನೆಲ್ಲ ನಮ್ಮ ಜಾನ್ ಮತ್ತೆ ರಿಕು ಕೂಡ ಅಬ್ಸರ್ವ್ ಅನ್ನ ಮಾಡ್ತಾರೆ. ಸೊ ಇವಾಗ ನಾವು ಬೇರೆ ದಾರಿಯನ್ನ ಹಿಡ್ಕೊಳ್ಳೇಬೇಕು ಅಂತ ಕ್ರಿಸ್ ಅನ್ನುವ ಮತ್ತೊಬ್ಬ ಎಕ್ಸ್ಪರ್ಟ್ ಅನ್ನ ಕರೆಸ್ಕೊಳ್ತಾರೆ. ಸೊ ಆ ಕ್ರಿಸ್ ಕೂಡ ಸೂಪರ್ ಆಗಿನೇ ರೆಡಿ ಆಗಿ ಆ ಮಕ್ಕಳ ಹತ್ರಕ್ಕಾಗಿನೇ ಬಂದು ಅವರಿಗೆ ಬೇಕಾಗಿರುವ ಕೆಲವು ಫುಡ್ ಥಿಂಗ್ಸ್ ಎಲ್ಲವನ್ನ ಕೊಟ್ಟು ಅವರ ಪೇರೆಂಟ್ಸ್ ಗಳು ಬರ್ದಿರುವ ಒಂದೊಂದು ಲೆಟರ್ ಅನ್ನವೇ ತಂದು ಕೊಡ್ತಾರೆ. ಅಂಡ್ ಆ ಲೆಟರ್ ಗಳನ್ನ ನೋಡುವ ನಮ್ಮ ಕೋಚ್ ಕೂಡ ತುಂಬಾನೇ ಬೇಜಾರಿಗೆ ಒಳಗಾಗ್ತಾರೆ. ಯಾಕಂದ್ರೆ ಈ ಮಕ್ಕಳನ್ನ ಕರ್ಕೊಂಡು ಬಂದಿರೋದು ಅವ್ರೇ ಅಲ್ವಾ. ಸೊ ಎಲ್ಲಾ ಪೇರೆಂಟ್ಸ್ ಗಳು ನನ್ ಮೇಲೇನೆ ಬ್ಲೇಮ್ ಮಾಡ್ತಾರೆ ಅನ್ನೋದಾಗಿನೇ ಬೇಜಾರಾಗಿರ್ತಾರೆ. ಆದ್ರೆ ಆ ಲೆಟರ್ ಗಳಲ್ಲಿ ಪೇರೆಂಟ್ಸ್ ಗಳು ನಮ್ಮ ಕೋಚ್ ಗೆ ಥ್ಯಾಂಕ್ ಯು ಅನ್ನ ಬರ್ದಿದ್ದಾರೆ. ಯಾಕಂದ್ರೆ ಆ ಮಕ್ಕಳು ಇಷ್ಟು ದಿನಗಳಾಗಿ ಬದುಕೋದಿಕ್ಕೆ ಈ ಕೋಚೇ ಕಾರಣ ಅಲ್ವಾ. ಸೊ ಇದನ್ನೆಲ್ಲ ನೋಡುವ ಕ್ರಿಸ್ ಕೂಡ ತುಂಬಾನೇ ಬೇಜಾರಿಗೆ ಒಳಗಾಗ್ತಾನೆ. ಸೊ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸಬೇಕಾದ್ರೆ ಸರಿಸುಮಾರು 15 ದಿನ ಕಂಪ್ಲೀಟ್ ಆಗಿದೆ. ಆದ್ರಿಂದ ನಮ್ಮ ಜಾನ್ ಮತ್ತೆ ರಿಕು ತುಂಬಾನೇ ಯೋಚನೆಯನ್ನ ಮಾಡಿ ಹ್ಯಾರಿ ಅನ್ನುವ ಒಂದು ಎಕ್ಸ್ಪರ್ಟ್ ಆಗಿರುವ ಡಾಕ್ಟರ್ ಅನ್ನ ಕರೆಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಹ್ಯಾರಿ ಒಬ್ಬ ಅನೆಸ್ಥೇಷಿಯಾ ಎಕ್ಸ್ಪರ್ಟ್. ಅಂದ್ರೆ ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ಒಂದು ಅನ್ಕಾನ್ಶಿಯಸ್ ಆಗುವ ಇಂಜೆಕ್ಷನ್ ಕೊಡ್ತಾರೆ ಅಲ್ವಾ. ಸೊ ಅದೆಲ್ಲ ಎಕ್ಸ್ಪರ್ಟ್ ಆಗಿರುವ ಡಾಕ್ಟರ್ ಇಬ್ರು. ಅಂದ್ರೆ ನಮ್ಮ ಜಾನ್ ಮತ್ತೆ ರಿಕು ಯಾವ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಆ ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟು ಮೊದ್ಲು ಅನ್ಕಾನ್ಶಿಯಸ್ ಅನ್ನ ಮಾಡೋದು, ಆ ನಂತರ ಅವರಿಗೆ ಆಕ್ಸಿಜನ್ ಮಾಸ್ಕ್ ಅನ್ನ ಹಾಕಿ ಹೊರಗಡೆಗೆನೆ ಕರ್ಕೊಂಡ್ ಬರೋದಕ್ಕಾಗಿ ಪ್ಲಾನ್ ಮಾಡಿದ್ದಾರೆ. ಬಟ್ ಆದ್ರೆ ಈ ವಿಷಯವನ್ನ ಕೇಳುವ ಡಾಕ್ಟರ್ ಹ್ಯಾರಿ ಆ ರೀತಿ ಮಾಡೋದು ತುಂಬಾನೇ ಡೇಂಜರಸ್, ಅಲ್ದೆ ಮಕ್ಕಳ ಪ್ರಾಣಕ್ಕೂ ಕೂಡ ಅಪಾಯ ಆಗಬಹುದು ಅನ್ನೋದಾಗಿನೇ ಹೇಳ್ತಾರೆ. ಒಂದ್ ವೇಳೆ ನಾವು ಅದೇ ರೀತಿಯಾಗಿ ಮಾಡಿದ್ರು ಕೂಡ ಅಪ್ಪಿ ತಪ್ಪಿ ದಾರಿ ಮಧ್ಯದಲ್ಲೇನಾದ್ರೂ ಎಚ್ಚರಿ ಆಗ್ಬಿಟ್ರೆ ಅವ್ರು ಆ ಘಟನೆಯನ್ನ ನೋಡಿ ತುಂಬಾನೇ ಪ್ಯಾನಿಕ್ ಆಗಿ ಸತ್ತೋಗುವ ಸಿಚುವೇಶನ್ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಮಾಡೋದು ಸರಿಯಲ್ಲ ಅನ್ನೋದಾಗಿನೇ ಹೇಳ್ತಾರೆ. ಅಂಡ್ ಇವಾಗ 16ನೇ ದಿನ ಆಗ್ಬಿಟ್ಟಿರೋದ್ರಿಂದ ಮತ್ತೊಂದು ಟೀಮ್ ಅನ್ನ ರೆಡಿ ಮಾಡಿ ಆ ಮಕ್ಕಳನ್ನ ನೋಡ್ಕೊಂಡು ಬರೋದಿಕ್ಕಾಗಿನೇ ಕಳಿಸ್ತಾರೆ. ಸೊ ಇವಾಗ ಅದೇ ರೀತಿ ರೆಸ್ಕ್ಯೂ ಟೀಮ್ ಮತ್ತೆ ಒಳಗಡೆಗೆ ಬರ್ತಿರ್ಬೇಕಾದ್ರೆ ಸೆಮೆನ್ ಅನ್ನುವ ಒಬ್ಬ ಮೆಂಬರು ಒಂದು ಜಾಗದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆದ್ರಿಂದ ಬಿಡಿಸ್ಕೊಳ್ಳೋದಿಕ್ಕೆ ಎಷ್ಟೇ ಕಷ್ಟವನ್ನ ಪಟ್ರೂ ಕೂಡ ಬಿಡಿಸ್ಕೊಳ್ಳೋದಿಕ್ಕೆ ಆಗಲ್ಲ. ಸೊ ಇವ್ರ ಟೀಮ್ ಅವ್ರನ್ನ ಕರೆಯೋಣ ಅಂತ ನೋಡಿದ್ರೆ ಅವರು ಬೇರೆ ಇವ್ನು ಸಿಕ್ಕಾಕೊಂಡಿರೋದು ಗೊತ್ತಿಲ್ಲದೆ ತುಂಬಾನೇ ಮುಂದಕ್ಕಾಗಿ ಹೋಗ್ಬಿಟ್ಟಿದ್ದಾರೆ. ಆದ್ರಿಂದ ಸಿಕ್ಕಾಕೊಂಡಿರುವ ಕಾಲನ ತುಂಬಾನೇ ಕಷ್ಟವನ್ನ ಪಟ್ಟು ಬಿಡಿಸ್ತಾನೆ. ಬಟ್ ಆದ್ರೆ ಇಷ್ಟು ಹೊತ್ತಿಗೆ ಸರಿಯಾಗಿ ಇವರ ಆಕ್ಸಿಜನ್ ಸಿಲಿಂಡರ್ ಖಾಲಿ ಆಗ್ಬಿಡೋದ್ರಿಂದ ಅದೇ ಜಾಗದಲ್ಲಿ ತೀರೋಗ್ಬಿಡ್ತಾನೆ. ಸೊ ಈ ವಿಷಯ ಕೂಡ ಟೀಮಿನವರಿಗೆ ಗೊತ್ತಾಗ್ಬೇಕಾದ್ರೆ ತುಂಬಾನೇ ದುಃಖದಿಂದಾನೇ ಇವನ ಬಾಡಿಯನ್ನ ಹೊರಗಡೆಗಾಗಿ ತರ್ತಾರೆ. ಅಷ್ಟೇ ಇದನ್ನ ನೋಡುವ ಪೂರ್ತಿಯಾದ ಟೀಮ್ ಒಂದು ಕ್ಷಣ ನಡ್ಗೋಗುತ್ತೆ. ಯಾಕಂದ್ರೆ ಈ ಗುಹೆ ಎಷ್ಟೊಂದು ಡೇಂಜರ್ ಅಂತ ನಮ್ಮ ಜಾನ್ ಮತ್ತೆ ರಿಕ್ ಹೇಳಿದ್ರು ಅಲ್ವಾ. ಇವಾಗ ಎಲ್ರಿಗೂ ಇದು ಯಾವ ರೀತಿ ಡೇಂಜರ್ ಅನ್ನೋದು ಅರ್ಥವಾಗುತ್ತೆ. ಆದ್ರಿಂದ ಗವರ್ನಮೆಂಟ್ ಒಳಗಡೆಗೆ ಯಾರುವೇ ಹೋಗೋ ಹಾಗಿಲ್ಲ ಅನ್ನೋದಾಗಿನೇ ಬ್ಯಾನ್ ಅನ್ನ ಮಾಡ್ಬಿಡುತ್ತೆ. ಬಟ್ ಆದ್ರೆ ಆ ಮಕ್ಕಳನ್ನ ಒಂಟಿಯಾಗಿ ಅಲ್ಲೇನೆ ಬಿಡೋದಕ್ಕೂ ಆಗಲ್ಲ ಅಲ್ವಾ. ಆದ್ರಿಂದ ನಮ್ಮ ಜಾನು ರಿಕು ಹ್ಯಾರಿ ಎಲ್ಲರೂ ಸೇರ್ಕೊಂಡು ಡೈರೆಕ್ಟ್ ಆಗಿ ಗವರ್ನರ್ ಅನ್ನ ಮೀಟ್ ಮಾಡೋದಿಕ್ಕೇನೆ ಬರ್ತಾರೆ. ನಂತರ ಇವರು ಮಕ್ಕಳನ್ನ ಅನ್ಕಾನ್ಶಿಯಸ್ ಮಾಡಿ ಹೊರಗಡೆಗೆ ಕರ್ಕೊಂಡ್ ಬರೋದಿಕ್ಕೆ ಪ್ಲಾನ್ ಮಾಡಿದ್ರು ಅಲ್ವಾ. ಸೊ ಇವಾಗ ನಮ್ ಹತ್ರ ಇರೋದು ಕೇವಲ ಅದೊಂದೇ ದಾರಿ ಅನ್ನೋದಾಗಿ ಈ ಗವರ್ನರ್ಗೂ ಎಲ್ಲಾ ವಿಷಯವನ್ನ ಹೇಳ್ತಾರೆ. ಸೊ ಇದನ್ನ ಕೇಳುವ ಗವರ್ನರ್ ಕೂಡ ಇದ್ರಿಂದ ರಿಸ್ಕ್ ಎಷ್ಟು % ಇದೆ ಅನ್ನೋದಾಗಿ ಕೇಳ್ತಾರೆ. ಇದನ್ನ ಕೇಳುವ ಹ್ಯಾರಿ ಕೂಡ ನಾವು ಯಾವುದೇ ಗ್ಯಾರಂಟಿ ಅನ್ನವೇ ಕೊಡೋದಿಕ್ಕೆ ಆಗಲ್ಲ. ಒಂದ್ ವೇಳೆ ದಾರಿ ಮಧ್ಯದಲ್ಲಿ ಮಕ್ಕಳೇನಾದ್ರೂ ಎಚ್ಚರಿ ಆದ್ರೆ ಪ್ಯಾನಿಕ್ ಆಗಿ ತೀರೋಗ್ಬಿಡ್ತಾರೆ. ಅದು ಅಲ್ಲದೆ 15 ದಿನಗಳಿಂದ ಗುಹೆ ಒಳಗಡೆನೆ ಸೇರ್ಕೊಂಡು ತುಂಬಾನೇ ಹೆದರ್ಕೊಂಡಿದ್ದಾರೆ. ನಂತರ 2.5 ಕಿಲೋಮೀಟರ್ಗಳಷ್ಟು ಒಬ್ರು ನೀರಿನ ಒಳಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅಪ್ಪಿ ತಪ್ಪಿ ಭಯವನ್ನ ಪಡ್ಕೊಂಡ್ರೆ ತೀರೋಗ್ಬಿಡ್ತಾರೆ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮಿನಿಸ್ಟರ್ ಕೂಡ ಇದೇ ಜಾಗಕ್ಕೆನೆ ಬಂದು ಇವರ ಎಲ್ಲ ಐಡಿಯಾಗಳನ್ನ ಕೇಳ್ಬೇಕಾದ್ರೆ, ಸರಿ ಓಕೆ ಕೊನೆಯದಾಗಿ ಉಳ್ದಿರ್ತಾ ಇರೋದು ಇದೇ ದಾರಿ ಅಂದ್ರೆ ಇದನ್ನೇ ಮಾಡಿ, ಬಟ್ ಆದ್ರೆ ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು, ನಮ್ಮ ಒಳಗಡೆನೆ ಬಚ್ಚಿಟ್ಟು ಈ ಮಿಷನ್ ಅನ್ನ ಕಂಪ್ಲೀಟ್ ಮಾಡಿ, ಈ ಪೂರ್ತಿ ಮಿಷನ್ ನ ಜವಾಬ್ದಾರಿಯನ್ನ ನಾನೇನೆ ತಗೊಳ್ತೀನಿ ಅನ್ನೋದಾಗಿ ಹೇಳ್ತಾರೆ. ಅಂಡ್ ಇವಾಗ 17ನೇ ದಿನ ಕೂಡ ಆಗ್ಬಿಟ್ಟಿದೆ. ಅಂಡ್ ಇವಾಗ ಜಾಗದಲ್ಲಿರುವ ಎಲ್ಲಾ ಪೇರೆಂಟ್ಸ್ ಗಳು ರಿಪೋರ್ಟರ್ಸ್ ಗಳು ಎಲ್ಲರನ್ನುವೆ ಹೊರಗಡೆಗೆನೆ ಕಳಿಸ್ತಾರೆ. ಅಂಡ್ ನಮ್ಮ ಮಾಸ್ ಆಗಿರುವ ಟೀಮ್ ಕೂಡ ಮಕ್ಕಳನ್ನ ಕಾಪಾಡೋದಿಕ್ಕಾಗಿ ಸೂಪರ್ ಆಗಿನೇ ರೆಡಿ ಆಗ್ತಿರ್ಬೇಕಾದ್ರೆ ಒಂದು ಲೇಡಿ ನಮ್ಮ ರಿಕವನ ಹತ್ರಕ್ಕಾಗಿನೇ ಬಂದು ದಯವಿಟ್ಟು ಈ $1 ಅನ್ನ ತಗೊಳ್ಳಿ, ನಿಮ್ಮ ರಕ್ಷಣೆಯನ್ನ ಮಾಡುತ್ತೆ ಅನ್ನೋದಾಗಿ ಕೊಡ್ತಾಳೆ. ನಮ್ಮ ರಿಕ್ ದೇವರನ್ನ ನಂಬೋದಿಲ್ಲ ಅಂದ್ರೆ ಕೂಡ ಈ ತಾಯಿಯ ಭರವಸೆಗೋಸ್ಕರ ಇಸ್ಕೋತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಡಾಕ್ಟರ್ ಹ್ಯಾರಿ ನಮ್ಮ ಪೂರ್ತಿಯಾದ ಟೀಮಿಗೆ ಯಾವ ರೀತಿ ಇಂಜೆಕ್ಷನ್ ಅನ್ನ ಕೊಡ್ಬೇಕು, ಎಲ್ಲಿಗೆ ಕೊಡ್ಬೇಕು ಅನ್ನೋದಾಗಿ ಎಲ್ಲಾ ಗೈಡ್ಲೈನ್ಸ್ ಗಳನ್ನ ಕೊಟ್ಟು ಈ ಗುಹೆಯ ಹೊರಗಡೆ ಕೂಡ ಒಂದು ಮೆಡಿಕಲ್ ಟೀಮ್ ಅನ್ನ ರೆಡಿ ಮಾಡಿ ಮಡಗಿರೋಣ.
ಯಾವಾಗ ಬೇಕಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಬರಬಹುದು ಅಂತ ಒಂದು ಮೆಡಿಕಲ್ ಸಪೋರ್ಟ್ ಅನ್ನವೇ ಕೂಡ ರೆಡಿ ಮಾಡಿ ನಮ್ಮ ಪೂರ್ತಿಯಾದ ಟೀಮು ಆ ನೀರಿನ ಒಳಗಡೆಗಾಗಿನೇ ಇಳಿದು ಬರುತ್ತೆ. ಸೊ ಇವರ ಪ್ಲಾನ್ ಪ್ರಕಾರ ಒಂದು ಟೀಮು ಮಧ್ಯಭಾಗದಲ್ಲಿ ನಿಂತ್ಕೊಳ್ಳುತ್ತೆ, ಮತ್ತೊಂದು ಟೀಮು ಮಕ್ಕಳ ಹತ್ರಕ್ಕಾಗಿನೇ ಬಂದು ಅವರನ್ನ ಕರ್ಕೊಂಡು ಬಂದು ಇಬ್ರಿಗೆ ಕೊಡೋದು. ಸೊ ಈ ಮಧ್ಯಭಾಗದಲ್ಲಿರುವ ಟೀಮು ಮಕ್ಕಳನ್ನ ಕರ್ಕೊಂಡು ಹೊರಗೆ ಬರೋದು. ಈ ರೀತಿಯಾದ ಪ್ಲಾನ್ ಅನ್ನ ಮಾಡಲಾಗಿದೆ. ಅಂಡ್ ಅದೇ ರೀತಿ ನಮ್ಮ ಪೂರ್ತಿಯಾದ ಟೀಮು ಆ ಮಕ್ಕಳ ಹತ್ರಕ್ಕಾಗಿನೇ ಬಂದು ಎಲ್ಲಾ ಮಕ್ಕಳನ್ನುವೆ ನಾವು ಒಂದೇ ಸಾರಿಗೆ ಕರ್ಕೊಂಡು ಹೋಗೋದಿಕ್ಕೆ ಆಗಲ್ಲ. ಒಂದು ಬಾರಿಗೆ ಕೇವಲ 4 ಮಕ್ಕಳನ್ನ ಮಾತ್ರವಾಗಿ ಕರ್ಕೊಂಡು ಹೋಗ್ತೀವಿ. ಸೊ ಎಲ್ಲರಿಗೂ ತಾಳ್ಮೆಯಿಂದ ಸಪೋರ್ಟ್ ಅನ್ನ ಮಾಡಿ ಅನ್ಕೊಂಡು ಚಾಯ್ ಅನ್ನುವ ಒಂದು ಹುಡುಗನನ್ನ ಕರ್ಕೊಂಡು ಹೋಗೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ಅವನು ತುಂಬಾನೇ ಚಿಕ್ಕ ಹುಡುಗ ಆಗಿರೋದ್ರಿಂದ ಅವನ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಫಿಟ್ ಆಗಲ್ಲ. ಸೊ ನಿನಗಾಗಿ ನಾವು ಬೇರೆ ಮಾಸ್ಕ್ ಅನ್ನ ತೊಡ್ತೀವಿ, ಅಲ್ಲಿವರೆಗೂ ವೇಟ್ ಅನ್ನ ಮಾಡುವಂತ ಬೇರೆ ಮಕ್ಕಳನ್ನ ಕರ್ಕೊಂಡು ಅವರನ್ನ ಮಾತಾಡ್ಸ್ಕೊಂಡೆ ಅವರಿಗೆ ಗೊತ್ತಿಲ್ಲದೆ ಇರುವ ರೀತಿಯಾಗಿ ಅನೆಸ್ಥೇಷಿಯಾ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಅಂಡ್ ಆ ಹುಡುಗ ಅನ್ಕಾನ್ಶಿಯಸ್ ಆಗಿದ ಕೂಡ್ಲೇನೆ ಅವನ ಕೈಕಾಲು ಎಲ್ಲವನ್ನ ಕಟ್ಟಿ ಒಂದು ಪ್ಯಾಕೆಟ್ ನ ಹಾಗೆ ಪೂರ್ತಿಯಾಗಿ ಅವನ ಬಾಡಿಯನ್ನ ಪ್ಯಾಕ್ ಮಾಡ್ತಾರೆ. ನಂತರ ಜೈಸನ್ ಅನ್ನುವ ಒಬ್ಬ ವ್ಯಕ್ತಿ ಆ ಹುಡುಗನನ್ನ ಕರ್ಕೊಂಡು ಹೊರಗಡೆಗಾಗಿನೇ ಬರ್ತಾನೆ. ಬಟ್ ಆದ್ರೆ ಅದೇ ರೀತಿ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಆ ಹುಡುಗನಿಗೆ ಎಚ್ಚರಿ ಆಗ್ಬಿಡುತ್ತೆ. ಸೊ ಎಚ್ಚರಿ ಆಗ್ಬಿಟ್ಟಿದೆ ಅಂದ್ರೆ ಪ್ಯಾನಿಕ್ ಆಗುತ್ತೆ ಅಲ್ವಾ. ಸೊ ಭಯವನ್ನ ಪಟ್ಕೊಂಡು ಒದ್ರಾಡ್ಬೇಕಾದ್ರೆ ಆ ಜೈಸನ್ ಮತ್ತೊಂದು ಇಂಜೆಕ್ಷನ್ ಅನ್ನ ಕೊಟ್ಟು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾನೆ. ಇಲ್ಲಿ ನೋಡಿದ್ರೆ ನಮ್ಮ ಜಾನ್ ಕ್ರಿಸ್ ಎಲ್ಲರಿಗೂ ಮಕ್ಕಳನ್ನ ಟೈಟ್ ಆಗಿನೇ ಕಟ್ಕೊಂಡು ಅವರನ್ನ ಅನ್ಕಾನ್ಶಿಯಸ್ ಮಾಡಿನೇ ಹೊರಗಡೆಗಾಗಿ ಕರ್ಕೊ ಬರೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಆ ರೀತಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಜಾನ್ ಕರ್ಕೊಂಡ್ ಬರ್ತಾ ಇರುವ ಹುಡುಗ ಅವನು ಉಸಿರಾಡೋದನ್ನೇ ನಿಲ್ಲಿಸ್ಬಿಡ್ತಾ ಇದ್ದಾನೆ. ಸೊ ಇದನ್ನ ಅಬ್ಸರ್ವ್ ಮಾಡುವ ನಮ್ಮ ಜಾನ್ ಪಕ್ಕದಲ್ಲೇ ಒಂದು ಜಾಗಕ್ಕೆ ಎಳ್ಕೊಂಡು ಬಂದು ತುಂಬಾನೇ ಕಷ್ಟವನ್ನ ಪಟ್ಟು CPR ಎಲ್ಲವನ್ನ ಟ್ರೈ ಮಾಡಿ ಫೈನಲಿ ಮತ್ತೆ ಅವನು ಉಸಿರಾಡೋ ಹಾಗೇನೆ ಮಾಡ್ತಾನೆ. ಸೊ ಆದಷ್ಟು ಬೇಗ ಇವನಿಗೆ ಮೆಡಿಕಲ್ ಸಪೋರ್ಟ್ ಅನ್ನ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಇವನ ಪ್ರಾಣಕ್ಕೇನೆ ಅಪಾಯ ಆಗ್ಬಿಡುತ್ತೆ ಅಂತ ಮತ್ತೆ ಅವನಿಗೆ ಆಕ್ಸಿಜನ್ ಮಾಸ್ಕ್ ಎಲ್ಲವನ್ನ ಮತ್ತೆ ಫಿಟ್ ಮಾಡಿ ಹೊರಗಡೆಗೆ ಕರ್ಕೊಂಡ್ ಬರೋದಿಕ್ಕಾಗಿ ನೋಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನೋಡೋದಾದ್ರೆ ಮೊದ್ಲು ಕರ್ಕೊಂಡು ಬಂದಿದ್ದ ಹುಡುಗನನ್ನ ಸೇಫ್ ಆಗಿನೇ ರೆಸ್ಕ್ಯೂ ಮಾಡಿ ಹಾಸ್ಪಿಟಲ್ಗೆನೆ ಕಳಿಸ್ಕೊಡ್ತಾರೆ. ಅಂಡ್ ಇದೇ ರೀತಿ ಕಷ್ಟವನ್ನ ಪಟ್ಟು ಟೋಟಲಿ 4 ಜನ ಮಕ್ಕಳನ್ನು ಸೇಫ್ ಆಗಿನೇ ರೆಸ್ಕ್ಯೂ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಟೀಮ್ ಅವರು ಮತ್ತೆ ಉಳಿದಿರುವ ಮಕ್ಕಳನ್ನ ಕಾಪಾಡೋದಿಕ್ಕೆ ಹೋಗೋಕಾಗಲ್ಲ ಅಲ್ವಾ. ಇಬ್ರು ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಟಯರ್ಡ್ ಆಗ್ಬಿಟ್ಟಿರೋದ್ರಿಂದ ನಮ್ಮ ಜಾನ್ ಮತ್ತೆ ರಿಕು ಒಂದು ರೂಮ್ ನಲ್ಲಿ ರೆಸ್ಟ್ ಅನ್ನ ಮಾಡೋದಿಕ್ಕೇನೆ ಬರ್ತಾರೆ. ಅಂಡ್ ಅದೇ ರೀತಿ ಸ್ವಲ್ಪ ರೆಸ್ಟ್ ಅನ್ನ ಮಾಡ್ಬೇಕಾದ್ರೂ 18 ದಿನಗಳು ಕಂಪ್ಲೀಟ್ ಆಗಿದೆ. ಸೊ ಇನ್ನ ನಾವು ತಡವನ್ನ ಮಾಡಬಾರ್ದು ಅಂತ ಮತ್ತೆ ಎಲ್ಲವನ್ನ ರೆಡಿ ಮಾಡ್ಕೊಂಡು ಆ ಮಕ್ಕಳನ್ನ ಕರ್ಕೊಂಡು ಬರೋದಿಕ್ಕೆ ಬರ್ತಾರೆ. ಸೇಮ್ ಇವರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೋ ಅದೇ ರೀತಿಯಾಗಿ ಮಕ್ಕಳನ್ನ ಅನ್ಕಾನ್ಶಿಯಸ್ ಮಾಡಿ ಅವರ ಕಾಲಿಗೆ ವಾಟರ್ ಬಾಟಲ್ ಎಲ್ಲವನ್ನ ಕಟ್ಟಿ ಮಡಗಿ ಮತ್ತೆ 4 ಜನ ಮಕ್ಕಳನ್ನ ಸೇಫ್ ಆಗಿನೇ ಎಸ್ಕೇಪ್ ಮಾಡ್ತಾರೆ. ಸೊ ಇವತ್ತು ಕೂಡ ಕೇವಲ 4 ಜನರನ್ನ ಮಾತ್ರವಾಗಿ ಕಾಪಾಡಿರೋದು. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಇದನ್ನ ಮುಗಿಸ್ಲೇಬೇಕು ಅಂತ ಮತ್ತೆ ರೆಡಿಯಾಗಿ ನೀರಿನ ಒಳಗಡೆಗಾಗಿನೇ ಇಳಿತಾರೆ. ಅದು ಅಲ್ಲದೆ ಈ ಗುಹೆ ಒಳಗಡೆ ಹೋಗ್ತಾ ಇದ್ದ ನೀರನ್ನ ಊರಿನ ಕಡಿಯಾಗಿ ಬಿಟ್ಟಿದ್ರು ಅಲ್ವಾ. ಸೊ ಈ ಊರು ಪೂರ್ತಿಯಾಗಿ ನೀರಿನಿಂದಾನೇ ತುಂಬಾಗ್ಬಿಟ್ಟಿದೆ. ಅದು ಸಾಲದು ಅಂತ ನಿಂತೋಗಿರುವ ಮಳೆ ಮತ್ತೆ ಶುರು ಕೂಡ ಆಗ್ಬಿಟ್ಟಿದೆ. ಬಟ್ ಆದ್ರೆ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೇಬೇಕು ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಟೀಮು ಮಕ್ಕಳ ಹತ್ರಕ್ಕಾಗಿನೇ ಬರುತ್ತೆ. ಹಾಗೇನೆ ಚಾಯ್ ಅನ್ನುವ ಒಂದು ಚಿಕ್ಕ ಹುಡುಗನಿಗೆ ಮಾಸ್ಕ್ ಫಿಟ್ ಆಗಿರ್ಲಿಲ್ಲ ಅಲ್ವಾ. ಸೊ ಅವನಿಗಾಗಿ ಅಂತ ಒಂದು ಚಿಕ್ಕದಾದ ಮಾಸ್ಕ್ ಅನ್ನ ತಂದ್ರೆ ಅದು ಕೂಡ ಹಾಳಾಗಿ ಅವನ ಮುಖಕ್ಕೆ ಫಿಟ್ ಆಗ್ತಿಲ್ಲ. ಆದ್ರೂ ಕೂಡ ಜೈಸನ್ ತುಂಬಾನೇ ಕಷ್ಟವನ್ನ ಪಟ್ಟು ಆ ಮಾಸ್ಕ್ ಅನ್ನ ರೆಡಿ ಮಾಡಿ ಆ ಚಾಯ್ ಅನ್ನುವ ಹುಡುಗನಿಗೆ ಸೂಪರ್ ಆಗಿನೇ ಫಿಟ್ ಆಗೋ ಹಾಗೆ ಮಾಡ್ತಾನೆ. ನಂತರ ಉಳಿದಿರ್ತಾ ಇರುವ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಮೊದಲನೇದಾಗಿ ಜಾನು, ಎರಡನೇದಾಗಿ ಕ್ರಿಸ್, ಮೂರನೇದಾಗಿ ನಮ್ಮ ರಿಕ್ ಈ ರೀತಿಯಾಗಿ ಆರ್ಡರ್ ನಲ್ಲಿ ಹೋಗೋದಿಕ್ಕಾಗಿ ಪ್ಲಾನ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಒಬ್ಬೊಬ್ರು ಹೋಗ್ತಾ ಇರ್ಬೇಕಾದ್ರೆ ಇವರೆಲ್ಲರೂ ಹೋಗಿ ಬರ್ತಾ ಇರೋದೇ ಒಂದು ಹಗ್ಗದ ಹೆಲ್ಪ್ ಇಂದ ಅಲ್ವಾ. ಇವಾಗ ನಮ್ಮ ಕ್ರಿಸ್ ಬೈ ಮಿಸ್ ಆಗಿ ಅವನು ಹಿಡ್ದಿರುವ ಹಗ್ಗವನ್ನ ಬಿಟ್ಬಿಡ್ತಾನೆ. ಸೊ ಎಷ್ಟೇ ಹುಡುಕಾಡಿದ್ರು ಆ ಹಗ್ಗ ವಾಪಸ್ಸು ಸಿಗ್ತಾನೆ ಇಲ್ಲ. ಬಟ್ ಆದ್ರೆ ಮುಂಚೆನೆ ಸೆಟ್ ಮಾಡಿ ಮಡಗಿರುವ ಒಂದು ಎಲೆಕ್ಟ್ರಿಕ್ ಕೇಬಲ್ ಇವನ ಕೈಗೆ ಸಿಗುತ್ತೆ. ಸೊ ಅದನ್ನ ಹಿಡ್ಕೊಂಡು ಒಂದು ಸೇಫ್ ಆಗಿರುವ ಜಾಗಕ್ಕೆ ಬಂದು ಕುಳಿತುಕೋತಾನೆ. ಅಂಡ್ ಕ್ರಿಸ್ ಕೂಡ ಇವಾಗ ತುಂಬಾನೇ ಭಯವನ್ನ ಪಡ್ಕೊಬಿಟ್ಟಿದ್ದಾನೆ. ಅಪ್ಪಿ ತಪ್ಪಿ ನಾವೇನಾದ್ರೂ ಕಳ್ದೋಗ್ಬಿಟ್ರೆ ನಮ್ಮ ಜೊತೆ ಈ ಮಗು ಕೂಡ ತೀರೋಗ್ಬಿಡುತ್ತೆ ಅಂತ. ಸೊ ಸದ್ಯಕ್ಕೆ ಈ ಮಗುವಿನ ಪರಿಸ್ಥಿತಿ ಏನಾಗಿದೆ ಚೆಕ್ ಮಾಡೋಣ ಅಂತ ಆ ಮಗುವನ್ನ ಚೆಕ್ ಮಾಡ್ಕೊಂಡು ಅದೇ ಜಾಗದಲ್ಲಿ ಕುಳಿತುಕೋತಾನೆ. ಇನ್ನೊಂದ್ ಕಡೆಯಲ್ಲಿ ಮುಂಚೆ ಹೋಗಿರ್ತಾ ಇರುವ ನಮ್ಮ ಜೈಸನ್ ಮತ್ತೆ ಜಾನು ಆ ಮಕ್ಕಳನ್ನ ಸೇಫ್ ಆಗಿನೇ ಹೊರಗಡೆಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ರಿಕು ಹಿಂದೆ ಬರ್ತಿದ್ದ ಅಲ್ವಾ. ಸೊ ಇದೇ ರೀತಿ ಅವನ ಹಗ್ಗವನ್ನ ಹಿಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕ್ರಿಸ್ ಈ ಜಾಗದಲ್ಲಿ ಕಳ್ದೋಗ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ನೀನು ಚಿಂತೆಯನ್ನ ಮಾಡ್ಬೇಡ. ಮೇ ಬಿ ನೀನು ನೋಡೋದಿಕ್ಕೆ ಕೂಡ ತುಂಬಾನೇ ಗಾಬರಿಯಾಗಿ ಕಾಣಿಸ್ತಿದ್ಯಾ. ಸೊ ಆ ಮಗುವನ್ನ ಕರ್ಕೊಂಡು ಹೊರಗಡೆ ಬರೋದು ರಿಸ್ಕ್ ಆಗುತ್ತೆ. ಅದೇ ಜಾಗದಲ್ಲಿ ಕುಳ್ತಿರು, ನಾನು ಬೇರೆ ಯಾರನ್ನಾದ್ರೂ ಕಳಿಸ್ತೀನಿ ಅಂತ ನಮ್ಮ ರಿಕು ಅವನು ಕರ್ಕೊಂಡು ಹೋಗ್ತಾ ಇರುವ ಮಗುವನ್ನ ಹೊರಗಡೆಗಾಗಿನೇ ಕರ್ಕೊ ಬರ್ತಾನೆ.
ಸ್ವಲ್ಪ ಹೊತ್ತು ಆದ್ಮೇಲೆ ನಮ್ಮ ಹ್ಯಾರಿ ಆ ಜಾಗಕ್ಕೆ ಬಂದು ಗಾಬರಿಯಾಗಿರುವ ಕ್ರಿಸ್ಸು ಮತ್ತೆ ಆ ಮಗು ಇಬ್ಬರನ್ನುವೆ ಕರ್ಕೊಂಡು ಸೇಫ್ ಆಗಿನೇ ಹೊರಗಡೆಗಾಗಿ ಬರ್ತಾರೆ. ಬಟ್ ಆದ್ರೆ ಇನ್ನವೇ ನೀರಿನ ಒಳಗಡೆ ರೆಸ್ಕ್ಯೂ ಟೀಮ್ ನವರು ಸಿಕ್ಕಾಕೊಂಡಿದ್ದಾರೆ. ಅಂಡ್ ಇದೇ ಟೈಮಿಗೆ ನೀರಿನ ಫೋರ್ಸ್ ಕೂಡ ತುಂಬಾನೇ ಜಾಸ್ತಿ ಆಗ್ಬಿಟ್ಟು ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಜಾರ್ಕೊಂಡು ಬೀಳ್ತಾ ಇದಾವೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನಮ್ಮ ಪೂರ್ತಿಯಾದ ಟೀಮು ಸಿಕ್ಕಾಕೊಂಡಿರುತ್ತೆ. ನಾವಿನ್ನು ಬದುಕೋದೇ ಇಲ್ಲ ಅನ್ನುವ ರೀತಿಯಾಗಿ ಸಿಚುವೇಶನ್ ಬದಲಾಗ್ತಾ ಇದೆ. ಆದ್ರೂ ಕೂಡ ಎಲ್ಲರೂ ಒಟ್ಟಾಗಿನೇ ಸೇರ್ಕೊಂಡು ನಮ್ಮ ಕೈಯಲ್ಲಿ ಖಂಡಿತ ಆಗುತ್ತೆ, ಇಲ್ಲಿಂದ ಹೋಗ್ತೀವಿ ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಒಬ್ಬರಿಗೆ ಮತ್ತೊಬ್ಬರು ಹೆಲ್ಪ್ ಅನ್ನ ಮಾಡ್ಕೊಂಡು ಫೈನಲಿ ಆ ನರಕದಂತಹ ಗುಹೆಯಿಂದ ವಾಪಸ್ಸು ಹೊರಗಡೆಗಾಗಿ ಬರ್ತಾರೆ. ಅಂಡ್ ಇಲ್ಲಿಗೆ ಎಲ್ಲ ಮಕ್ಕಳನ್ನು ಕೂಡ ಸೇಫ್ ಆಗಿನೇ ಕರ್ಕೊಂಡು ಇವರು ಕೂಡ ಸೇಫ್ ಆಗಿದ್ದಾರೆ. ಇದನ್ನ ನೋಡುವ ನ್ಯೂಸ್ ರಿಪೋರ್ಟರ್ ಆಗಿರಬಹುದು, ಊರಿನ ಜನರಾಗಿರಬಹುದು, ಆ ಮಕ್ಕಳ ಪೇರೆಂಟ್ಸ್ ಗಳಾಗಿರಬಹುದು, ಎಲ್ಲರೂ ಕೂಡ ನಮ್ಮ ಟೋಟಲ್ ಆದ ರೆಸ್ಕ್ಯೂ ಟೀಮ್ ಅನ್ನ ತುಂಬಾನೇ ಅಪ್ರಿಶಿಯೇಟ್ ಆಗಿ ಅವರಿಗೆ ಕೈಯನ್ನ ಮುಗಿತಾರೆ. ಅಂಡ್ ಅದೇ ರೀತಿ ನಮ್ಮ ಟೀಮ್ ನವರು ಕೂಡ ಒಂದು ಜಾಗದಲ್ಲಿ ಸೆಲೆಬ್ರೇಟ್ ಅನ್ನ ಮಾಡ್ಬೇಕಾದ್ರೆ ಅದೇ ನಮ್ಮ ಕ್ರಿಸ್ಸು ಹಗ್ಗವನ್ನು ಕೂಡ ಕಳ್ಕೊಂಡು ತುಂಬಾನೇ ಗಾಬರಿಯಾಗಿ ಒಂದು ಜಾಗದಲ್ಲಿ ಕುಳಿತಿದ್ದ ಅಲ್ವಾ. ಅವನು ಎಲ್ಲಾ ಘಟನೆಯನ್ನ ನೆನಪನ್ನ ಮಾಡ್ಕೊಂಡು ಅಳೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ. ನಾನು ಭಯವನ್ನ ಪಡ್ಕೊಂಡು ಆ ಮಗುವಿನ ಕಥೆಯನ್ನು ಕೂಡ ಮುಗಿಸ್ಬಿಡ್ತಿದ್ದೆ. ಬಟ್ ಆದ್ರೆ ದೇವರ ದಯೆಯಿಂದ ಯಾರಿಗೂ ಏನುವೇ ಆಗಿಲ್ಲ ಅಂತ ಅಳ್ತಿರ್ತಾನೆ. ಸೊ ಇದನ್ನ ನೋಡುವ ನಮ್ಮ ಮಿಕ್ಕಿರುವ ಟೀಮ್ ನವರು ನಿನ್ನ ಕೈಯಲ್ಲಿ ಆಗಿರುವ ಕೆಲ್ಸವನ್ನ ನೀನು ಸೂಪರ್ ಆಗಿನೇ ಮಾಡಿದ್ಯಾ ನೋಡು, ಇವಾಗ ಯಾರಿಗೂ ಏನುವೇ ಆಗಿಲ್ಲ. ಎಲ್ರು ಕೂಡ ಅವರ ಪ್ರಾಣವನ್ನ ಬೊತ್ತೆ ಇಟ್ಟು ಅವರ ಕೆಲ್ಸಗಳನ್ನ ಮಾಡಿದ್ದಾರೆ. ಅದೇ ರೀತಿ ಕೂಡ ನಿನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ಯಾ, ಇದ್ರಲ್ಲಿ ನಿಂದೇನುವೇ ತಪ್ಪಿಲ್ಲ ಅಂತ ಸಮಾಧಾನವನ್ನ ಮಾಡ್ತಾರೆ. ಅಂಡ್ ಇವಾಗ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಅದೇ ಹ್ಯಾರಿ ಅನ್ನುವ ಒಂದು ಎಕ್ಸ್ಪರ್ಟ್ ಡಾಕ್ಟರ್ ಬಂದಿದ್ರು ಅಲ್ವಾ. ಆಕ್ಚುಲ್ ಆಗಿ ಅವನು ಬರೋ ದಿನನೇ ಅವನ ತಂದೆ ತೀರೋಗ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಈ ಮಕ್ಕಳ ಪ್ರಾಣವನ್ನ ಕಾಪಾಡೋದಿಕ್ಕಾಗಿ ಅವರ ತಂದೆಯ ಸಾವನ್ನುವೇ ಬಿಟ್ಟು ಈ ನರಕದ ರೀತಿ ಇರುವ ಗುಹೆ ಒಳಗಡೆಗಾಗಿನೇ ಬಂದಿದ್ದಾನೆ. ಸೊ ಇವನು ಕೂಡ ನಾನು ತಪ್ಪನ್ನ ಮಾಡಿದ್ರೆ ಕ್ಷಮಿಸಿ ಅಂತ ಅವರ ತಂದೆಯಲ್ಲಿ ಸಾರಿಯನ್ನ ಕೇಳ್ಕೊತಾನೆ. ಇನ್ನು ಹೊರಗಡೆ ಅಂತೂ ಆ ಮಕ್ಕಳ ಪೇರೆಂಟ್ಸ್ ಗಳು ಹಾಸ್ಪಿಟಲ್ ನ ಹತ್ರಕ್ಕಾಗಿನೇ ಬಂದು ಅವರ ಎಲ್ಲಾ ಮಕ್ಕಳು ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಸೇಫ್ ಆಗಿ ರೆಸ್ಕ್ಯೂ ಆಗಿರೋದನ್ನ ನೋಡಿ ಎಲ್ಲರೂ ತುಂಬಾನೇ ಹ್ಯಾಪಿಗೆ ಮುಳುಗಾಗ್ತಾರೆ. ಅಂಡ್ ಇವಾಗ ಕೊಡ್ತೀನಿ ನೋಡಿ ನಾನೊಂದು ಟ್ವಿಸ್ಟ್ ಅನ್ನ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ನಾರ್ಮಲ್ ಆದ ಮೂವಿ ಅಲ್ಲ, ಬದಲಾಗಿ ಥೈಲ್ಯಾಂಡ್ ನಲ್ಲಿ ನಿಜವಾಗಿ ನಡೆದಿರ್ತಾ ಇರುವ ಘಟನೆ. ಅಂಡ್ ಇದು ನಡೆದಿರ್ತಾ ಇರೋದು 2018ರಲ್ಲಿ. ಸೊ ಇದೇ ರೀತಿಯಾಗಿನೇ 100ಕ್ಕಿಂತ ಹೆಚ್ಚು ಜನ ರೆಸ್ಕ್ಯೂ ಟೀಮ್ ನವರು, 900ಕ್ಕೂ ಹೆಚ್ಚು ಪೊಲೀಸ್ ಟೀಮು, ಹಾಗೆ ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ ರೆಸ್ಕ್ಯೂ ಮಾಡೋದ್ರಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ಇದಾರೋ ಅವರನ್ನ ಕರೆಸಿ ನಿಜವಾಗ್ಲೂ 13 ಜನರನ್ನ ಕಾಪಾಡಲಾಗಿದೆ. ಸೊ ಈ ನೈಜ ಘಟನೆಯನ್ನ ನಾವು ಮೂವಿಯ ರೀತಿಯಲ್ಲಿ ನೋಡಿದೀವಿ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗಾಯ್ಸ್, ಈ ಮೂವಿ ಹೇಗಿದೆ ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.